ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಮುಖ್ಯವಾದ ವಿಷಯಗಳನ್ನ ಹೆಡ್ಲೈನ್ಸ್ಗಳನ್ನ ನೋಡ್ಬಿಡೋಣ. ಆಫ್ಟರ್ ಅ ಸ್ಟ್ಯಾಂಪೀಡ್ ಡ್ಯೂರಿಂಗ್ RCB's IPL victory celebration killed 11 people, ಕರ್ನಾಟಕ CM ordered a judicial inquiry and suspended top police officials. IPL ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತ ಸಂಭವಿಸಿರುವುದು ನಿಮಗೆಲ್ಲ ಗೊತ್ತೇ ಇದೆ. 11 ಜನರು ಸಾವನ್ನಪ್ಪಿದ್ರು. ಈಗ ಕರ್ನಾಟಕದ ಮುಖ್ಯಮಂತ್ರಿಯವರು ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ ಮತ್ತೆ ಉನ್ನತ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಿದ್ದಾರೆ. ವೈಲ್ ದ RCB ಫ್ರಾಂಚೈಸ್ ಅಂಡ್ ಇವೆಂಟ್ ಆರ್ಗನೈಸರ್ಸ್ ವರ್ ಬುಕ್ಡ್ ಫಾರ್ ಪಲ್ಪೆಬಲ್ ಹೋಮಿಸೈಡ್. ಅದೇ ಸಂದರ್ಭದಲ್ಲಿ RCB ಫ್ರಾಂಚೈಸಿ ಕಾರ್ಯಕ್ರಮ ಆಯೋಜಕರ ಮೇಲೆ ಈ ಅಪರಾಧದ ಹತ್ಯೆ ಪ್ರಕರಣವನ್ನ ದಾಖಲಿಸಿದ್ದಾರೆ. ಮುಂದಿನ ವಿಚಾರ, ಬೆಂಗಳೂರು ಹ್ಯಾಸ್ ಬಿಕಮ್ ಇಂಡಿಯಾಸ್ ಲೆಪರ್ಡ್ ಕ್ಯಾಪಿಟಲ್ ವಿತ್ 80 to 85 wild leopards living around the city, highest for any metro due to better habitat protection, prey availability and peaceful human wildlife coexistence. ಬೆಂಗಳೂರಿಗೆ ಈಗ ಭಾರತದ ಚಿರತೆ ರಾಜಧಾನಿ ಅನ್ನುವಂತ ಹೆಸರು ಬಂದಿದೆ. ಸುಮಾರು 80 ರಿಂದ 85 ಕಾಡು ಚಿರತೆಗಳು ವಾಸಿಸ್ತಾ ಇವೆ. ಯಾವುದೇ ಮೆಟ್ರೋ ಅಥವಾ ಮಹಾನಗರಗಳಿಗಿಂತ ಚಿರತೆಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ. ಇದಕ್ಕೆ ಕಾರಣ ಉತ್ತಮ ಆವಾಸ ಸ್ಥಾನ ಅವುಗಳಿಗೆ ಸಿಕ್ಕಿದೆ, ರಕ್ಷಣೆ ಇದೆ, ಮತ್ತೆ ಬೇಟೆಯಾಡ್ಲಿಕ್ಕೆ ಬೇಕಾದ ಬೇರೆ ಬೇರೆ ಪ್ರಾಣಿಗಳ ಲಭ್ಯತೆ ಸಹ ಇದೆ. ಮಾನವರು ಮತ್ತೆ ವನ್ಯಜೀವಿ ನಡುವಿನ ಒಂದು ಸಹಬಾಳ್ವೆ ಅಂತಂದ್ರೆ ಹ್ಯೂಮನ್ ವೈಲ್ಡ್ ಲೈಫ್ ಕೋಎಕ್ಸಿಸ್ಟೆನ್ಸ್ ಅಂತಂದ್ರೆ ಪ್ರಾಣಿಗಳಲ್ಲಿ ಇರೋದು ಮಾನವರಿಗೆ ಹಾಗೂ ಎರಡರ ನಡುವೆ ಯಾವುದೇ ಸಂಘರ್ಷಗಳು ದೊಡ್ಡ ಮಟ್ಟದಲ್ಲಿ ಏರ್ಪಡ್ತಾ ಇಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಇದರ ಬಗ್ಗೆ ಒಂದು MCQ ಇದೆ, ಆಮೇಲೆ ನೋಡೋಣ. ಇನ್ನು PM ಮೋದಿ ಈಸ್ ಇನಾಗರೇಟಿಂಗ್ ಕಾಶ್ಮೀರ್ಸ್ ಫಸ್ಟ್ ಆಲ್ ವೆದರ್ ರೈಲ್ ಲಿಂಕ್ ವಿತ್ ಡೆಲ್ಲಿ ವಯಾ ದಿ ವಂದೇ ಭಾರತ್ ಎಕ್ಸ್ಪ್ರೆಸ್, ಮಾರ್ಕಿಂಗ್ ಅ ಮೇಜರ್ 46,000 crore infrastructure boost and improved year-round connectivity through engineering marvels like the Chenab and Anji Khad bridges. ವಂದೇ ಭಾರತ್ ಎಕ್ಸ್ಪ್ರೆಸ್ ಮೂಲಕ ದೆಹಲಿ ಕಾಶ್ಮೀರ್ ಮೊದಲ ಸರ್ವ ಋತು ರೈಲು ಸಂಪರ್ಕವನ್ನ ಉದ್ಘಾಟಿಸಲಿಕ್ಕೆ ಹೊರಟಿದ್ದಾರೆ. ಮುಖ್ಯವಾಗಿ ಇದು 46,000 ಕೋಟಿ ಈ ಮೌಲ್ಯದ ಒಂದು ಯೋಜನೆ ಆಗಿದೆ. ಇಲ್ಲಿ ಚೀನಾಬ್ ಮತ್ತೆ ಅಂಜಿ ಖಾದ್ ಈ ಒಂದು ರೈಲ್ವೆ ಸೇತುವೆಗಳು ಸಹ ಇದೆ. ಅದ್ಭುತವಾದ ಸೇತುವೆಗಳು, ಅದರ ಬಗ್ಗೆ ನೀವು ವಿಡಿಯೋಗಳನ್ನ ಸಹ ನೋಡಬಹುದು. ತುಂಬಾ ಚೆನ್ನಾಗಿದೆ ಆ ಎರಡು ರೈಲ್ವೆ ಲೈನ್ಗಳು. ಇದರ ಬಗ್ಗೆ MCQ ಸಹ ಇದೆ, ನೋಡೋಣ ಆಮೇಲೆ. ಈಗ ಇಲ್ಲೊಂದು ಟರ್ಮ್ ಬಂದಿದೆ ಅಲ್ವಾ ನೋಡಿ, ಸರ್ವ ಋತು ಅಂತ ಹೇಳ್ತೇವೆ. ಸರ್ವ ಋತು ಅಂತಂದ್ರೆ ಎಲ್ಲಾ ಕಾಲದಲ್ಲೂ ಈ ರೈಲ್ವೆ ಲೈನ್ಗಳ ಮೂಲಕ ನಮ್ಗೆ ಸಂಪರ್ಕವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. External Affairs Minister Jaishankar called for stronger India-Central Asia ties by boosting trade via Chabahar port. ಮಧ್ಯ ಏಷ್ಯಾ ದೇಶಗಳ ಜೊತೆ ಹೆಚ್ಚು ಸಂಪರ್ಕವನ್ನ ಸಾಧಿಸಲಿಕ್ಕೆ ಮುಖ್ಯವಾಗಿ ಇರಾನ್ನಲ್ಲಿ ನಮ್ಮ ಚಾಬಹಾರ್ ಬಂದರಿದೆ. ಹಾಗಾಗಿ ಅದರ ಮೂಲಕ ಮಧ್ಯ ಏಷ್ಯಾದ ಬೇರೆ ಬೇರೆ ದೇಶಗಳ ಜೊತೆ ಒಳ್ಳೆ ಸಂವಹನವನ್ನ ಸ್ಥಾಪಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನ ಬಲಗೊಳಿಸಲಿಕ್ಕೆ, ವರ್ಧಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೆಟ್ಲಿಂಗ್ ಟ್ರೇಡ್ ಇನ್ ನ್ಯಾಷನಲ್ ಕರೆನ್ಸೀಸ್. ನಿನ್ನೆ ಸಹ ಒಂದು ಟರ್ಮ್ ನೋಡಿದ್ವಿ, ಡಿ-ಡಾಲರೈಸೇಷನ್ ಅಂತಂದ್ರೆ ಡಾಲರ್ ಬಳಕೆಯನ್ನ ಕಡಿಮೆ ಮಾಡೋದು, ದೇಶೀಯ ಕರೆನ್ಸಿಗಳಲ್ಲಿ ಹೆಚ್ಚು ವ್ಯಾಪಾರವನ್ನು ನಡೆಸೋದು. ಅಂಡ್ ಎನ್ಹಾನ್ಸಿಂಗ್ ಕನೆಕ್ಟಿವಿಟಿ ಅಂಡ್ ಫಿನಾನ್ಷಿಯಲ್ ಕೋಆಪರೇಷನ್, ಅನ್ಲಾಕ್ ಫುಲ್ ಎಕನಾಮಿಕ್ ಪೊಟೆನ್ಷಿಯಲ್. ಒಂದು ಸಂಪರ್ಕವನ್ನ ಜಾಸ್ತಿಗೊಳಿಸೋದು ಅಂತಂದ್ರೆ ಬೇರೆ ಬೇರೆ ರೀತಿಯ ರೈಲ್ವೆ, ಮತ್ತೆ ಈಗ ಇದು ಒಂದು ದೇಶದ ಬಗ್ಗೆ ನಾವು ನೋಡ್ತಾ ಇರೋದು. ಬೇರೆ ಬೇರೆ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ರೈಲ್ವೆ ಇರಬಹುದು, ಜಲಮಾರ್ಗ ಇರಬಹುದು, ಮತ್ತೆ ವಾಯುಮಾರ್ಗ, ಭೂಮಾರ್ಗ, ಹೀಗೆ ಬೇರೆ ಬೇರೆ ವಿಧಾನಗಳ ಮೂಲಕ ಆ ದೇಶಗಳ ಜೊತೆಗಿನ ಸಂಪರ್ಕ ವ್ಯವಸ್ಥೆಗಳನ್ನು ಸುಧಾರಿಸೋದು. ಇನ್ನು ಫಿನಾನ್ಷಿಯಲ್ ಕೋಆಪರೇಷನ್, ಆರ್ಥಿಕವಾಗಿ ಸಹ ಪರಸ್ಪರ ಸಹಕಾರವನ್ನು ನೀಡೋದು. ಇದರಿಂದಾಗಿ ಎಕನಾಮಿಕ್ ಪೊಟೆನ್ಷಿಯಲ್, ಆರ್ಥಿಕ ಸಾಮರ್ಥ್ಯ ಇನ್ನಷ್ಟು ವೃದ್ಧಿ ಆಗುತ್ತೆ ಎಲ್ಲ ದೇಶಗಳದ್ದು. ಯಾವ್ಯಾವ ದೇಶಗಳು ಈ ತರ ಸಹಕಾರವನ್ನು ಸಾಧಿಸುತ್ತೋ ಎರಡು ದೇಶಗಳಿಗೂ ಇದರಿಂದ ಬೆನಿಫಿಟ್ ಇರುತ್ತೆ. ಈಗ MCQ ನೋಡ್ತಾ ಹೋಗೋಣ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ರಿಗಾರ್ಡಿಂಗ್ ಅರ್ಬನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆಸ್ ಅಬ್ಸರ್ವ್ಡ್ ಇನ್ ಬೆಂಗಳೂರು ಲೆಪರ್ಡ್ ಸ್ಟಡಿ. ಲೆಪರ್ಡ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಲೆಪರ್ಡ್ ಕ್ಯಾಪಿಟಲ್ ಅನ್ನುವಂತ ಹೆಸರು ಬಂದಿದೆ ಅಂತ ನೋಡಿದ್ವಿ ಜಸ್ಟ್. ಹಾಗಾಗಿ ಈಗ ಅರ್ಬನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಅರ್ಬನ್ ವೈಲ್ಡ್ ಲೈಫ್ ಅಂತಂದ್ರೆ ಏನು? ವೈಲ್ಡ್ ಅನಿಮಲ್ಸ್ ಲಿವಿಂಗ್ ಇನ್ ಆರ್ ನಿಯರ್ ಸಿಟೀಸ್. ನಗರ ಪ್ರದೇಶಗಳು ಅಥವಾ ಆ ಪ್ರದೇಶಗಳ ಹತ್ರ ಪ್ರಾಣಿಗಳು ವಾಸಿಸ್ತಾ ಇದ್ರೆ, ಬೇರೆ ಬೇರೆ ಜೀವ ಸಂಕುಲಗಳಿದ್ರೆ ಅದಕ್ಕೆ ಅರ್ಬನ್ ವೈಲ್ಡ್ ಲೈಫ್ ಅಂತ ಕರೀತಾರೆ. ಕ್ಯಾಮೆರಾ ಟ್ರ್ಯಾಪ್ ಅಂತ ಇನ್ನೊಂದು ಟರ್ಮ್ ಇದೆ ಇಲ್ಲಿ, ಅಂತಂದ್ರೆ ಹಿಡನ್ ಕ್ಯಾಮೆರಾಸ್ ದಟ್ ಸ್ನ್ಯಾಪ್ ಪಿಕ್ಸ್ ಆಫ್ ಅನಿಮಲ್ಸ್. ಬೇರೆ ಬೇರೆ ಫಾರೆಸ್ಟ್ ಗಳಲ್ಲಿ, ಕಾಡ್ನಲ್ಲಿ ಈ ಪ್ರಾಣಿಗಳ ಚಲನವಲನವನ್ನ ಗುರುತಿಸಲಿಕ್ಕೆ ಕ್ಯಾಮೆರಾಗಳನ್ನ ಅಳವಡಿಸಿರ್ತಾರೆ.
ವೈಲ್ಡ್ ಲೈಫ್ ಕಾರಿಡಾರ್ಸ್ ಇದನ್ನ ಅವಾಗ ಕೇಳ್ತೀರಿ. ಹೀಗಂದ್ರೆ ಸೇಫ್ ಪಾತ್ಸ್ ಫಾರ್ ಎನಿಮಲ್ಸ್ ಟು ಮೂವ್ ಬಿಟ್ವೀನ್ ನ್ಯಾಚುರಲ್ ಏರಿಯಾಸ್. ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ, ಹೀಗೆ ಅದು ನಮಗೆ ಅದು ಏನೋ ಗಡಿ ಭಾಗ ಆಗಿರಬಹುದು, ಆದ್ರೆ ಪ್ರಾಣಿಗಳಿಗೆ ನಾವು ನಿಗದಿಪಡಿಸಿದ ಗಡಿಗಳಿಗೆ ಸಂಬಂಧ ಇರೋದಿಲ್ಲ. ಅವುಗಳಿಗೆ ಬೇಕಾದ ರೀತಿಯಲ್ಲಿ ಚಲಿಸ್ತಾ ಇರುತ್ತವೆ. ಹಾಗಾಗಿ ಸೇಫ್ ಪಾತ್, ಆ ಪ್ರಾಣಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುರಕ್ಷಿತವಾಗಿ ಹೋಗುವ ಮಾರ್ಗ ಅದು. ಫಾರ್ ಎನಿಮಲ್ಸ್ ಟು ಮೂವ್ ಬಿಟ್ವೀನ್ ನ್ಯಾಚುರಲ್ ಏರಿಯಾಸ್, ನೈಸರ್ಗಿಕವಾದಂತಹ ಒಂದು ಕಾಡಿರಬಹುದು, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಪ್ರಾಣಿಗಳು ಸುರಕ್ಷಿತವಾಗಿ ಮೂವ್ ಆಗ್ಲಿಕ್ಕೆ ಸಾಧ್ಯ ಆದರೆ ಅದಕ್ಕೆ ವೈಲ್ಡ್ ಲೈಫ್ ಕಾರಿಡಾರ್ ಅಂತ ಕರೀತೇವೆ. ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ಇದು ಯಾಕೆ? ಇಂಡಿಯಾಸ್ ಲಾ ಫಾರ್ ಪ್ರೊಟೆಕ್ಟಿಂಗ್ ಅನಿಮಲ್ಸ್, ಮುಖ್ಯವಾಗಿ ಕಾಡು ಪ್ರಾಣಿಗಳು ಮತ್ತೆ ಯಾವುದೇ ಎಕ್ಸ್ಟಿಂಕ್ಟ್ ಆಗಿರುವಂತಹ ಆ ಒಂದು ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳನ್ನ ರಕ್ಷಿಸಲಿಕ್ಕೆ, ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ 1972 ಅಲ್ಲಿ ಜಾರಿಗೆ ತರ್ತಾರೆ. ಇದ್ರ ಬಗ್ಗೆ ಎನ್ವೈರನ್ಮೆಂಟಲ್ಲಿ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೀವು ಓದ್ತೀರಿ. ಇನ್ನು ಸ್ಕೆಡ್ಯೂಲ್ 1 ಪ್ರೊಟೆಕ್ಷನ್. ಸ್ಕೆಡ್ಯೂಲ್ 1 ಪ್ರೊಟೆಕ್ಷನ್ ಅಂತಂದ್ರೆ ಟಾಪ್ ಲೆವೆಲ್ ಪ್ರೊಟೆಕ್ಷನ್ ಅಂಡರ್ ದಟ್ ಲಾ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ವಾ, ಮುಖ್ಯವಾಗಿ ಸ್ಕೆಡ್ಯೂಲ್ 1 ಅಂತಂದ್ರೆ ಟಾಪ್ ಲೆವೆಲ್ ಅಂದ್ರೆ ತುಂಬಾ ಹೆಚ್ಚು ಪ್ರೊಟೆಕ್ಷನ್ ಇರುತ್ತೆ ಫಾರ್ ವೆರಿ ಎಂಡೇಂಜರ್ಡ್ ಅನಿಮಲ್ಸ್. ಅಳಿವಿನ ಅಂಚಿನಲ್ಲಿರುವ, ಅತ್ಯಂತ ಅಂಚಿನಲ್ಲಿರುವ ಅಂತ ಹೇಳಬಹುದು ಅಂತ ಪ್ರಾಣಿಗಳಿಗೆ ಹೆಚ್ಚು ಪ್ರೊಟೆಕ್ಷನ್ ಇರುತ್ತೆ ಸ್ಕೆಡ್ಯೂಲ್ 1 ನ ಅಂಡರ್ ಅಲ್ಲಿ. ಈಗ ಒಂದೊಂದೇ ಸ್ಟೇಟ್ಮೆಂಟ್ ಅದನ್ನ ನೋಡ್ತಾ ಹೋದ್ರೆ, ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತಂದ್ರೆ ಜನರು ಹೆಚ್ಚು ಭಾಗವಹಿಸೋದು, ಅಂಡ್ ಕೋ ಎಕ್ಸಿಸ್ಟೆನ್ಸ್ ಅಂತಂದ್ರೆ ಪರಸ್ಪರ ಆ ವಾತಾವರಣದಲ್ಲಿ ಚೆನ್ನಾಗಿ ಹೊಂದಾಣಿಕೊಂಡು ಬದುಕೋದು, ಆರ್ ಕ್ರಿಟಿಕಲ್ ಟೂಲ್ ಇನ್ ಸಕ್ಸಸ್ಫುಲ್ ಅರ್ಬನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಲ್ವಾ. ಒಂದು ಅರ್ಬನ್ ವೈಲ್ಡ್ ಲೈಫ್, ನಗರ ಪ್ರದೇಶಗಳಲ್ಲಿ ಪ್ರಾಣಿಗಳು ಚೆನ್ನಾಗಿ ಜೀವಿಸ್ಲಿಕ್ಕೆ ಕಮ್ಯುನಿಟಿ ಅಲ್ಲಿರುವ ಜನ ಸಮುದಾಯ ಸಹ ಚೆನ್ನಾಗಿ ಭಾಗವಹಿಸಬೇಕಾಗತ್ತೆ. ಅಂತಂದ್ರೆ ಪ್ರಾಣಿಗಳಿಗೆ ಯಾವ್ದು ತೊಂದರೆ ಮಾಡದೇ ಇರೋ ರೀತಿ ಅವ್ರು ಇರ್ಬೇಕಾಗತ್ತೆ. ಅಂಡ್ ಕೋ ಎಕ್ಸಿಸ್ಟೆನ್ಸ್, ಜನರು ಪ್ರಾಣಿಗಳು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗಳು ಆಗದೆ ಇರೋ ರೀತಿ ನೋಡ್ಕೊಳ್ಬೇಕಾಗತ್ತೆ, ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಕರೆಕ್ಟ್ ಇದು. ಫಾರ್ ಎನಿಮಲ್ಸ್ ಟು ಲಿವ್ ಇನ್ ಸಿಟೀಸ್, ಪೀಪಲ್ ಮಸ್ಟ್ ಲರ್ನ್ ಟು ಲಿವ್ ವಿತ್ ದೆಮ್ ಇನ್ವಾಲ್ವಿಂಗ್ ಲೋಕಸ್ ಇಸ್ ಅ ಕೀ. ಅಂದ್ರೆ ಒಂದು ಏನ್ ಹೇಳ್ತಾ ಇದ್ದಾರೆ, ಎನಿಮಲ್ಸ್, ನಗರಗಳಲ್ಲಿ ಪ್ರಾಣಿಗಳು ಚೆನ್ನಾಗಿ ಬದುಕಬೇಕು ಅಂತಂದ್ರೆ ಜನರು ಅವರ ಆ ಒಂದು ಪ್ರಾಣಿಗಳ ಜೊತೆಗೆ ಅಂತಂದ್ರೆ ಅವುಗಳಿಗೆ ಹಾನಿ ಮಾಡದ ಹಾಗೆ, ಅವುಗಳಿಂದ ಯಾವುದೇ ಸಂಘರ್ಷ ಆಗದೆ ಇರೋ ರೀತಿ ನೋಡ್ಕೊಳ್ಳೋ ಒಂದು ವಿಧಾನದಲ್ಲಿ ತಾವು ಬದುಕೋದು ಹೇಗೆ ಅನ್ನೋದನ್ನ ಕಂಡುಕೊಳ್ಬೇಕು. ಮುಖ್ಯವಾಗಿ ಅಲ್ಲಿನ ಸ್ಥಳೀಯರನ್ನ ಇದರಲ್ಲಿ ಒಳಪಡಿಸೋದು ಅಥವಾ ಅವರನ್ನ ಸಾಹಿತ್ಯದಲ್ಲಿ ಸೇರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಕ್ಯಾಮ್ರಾ ಟ್ರ್ಯಾಪ್ ಸ್ಟಡೀಸ್ ಆಫರ್ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಇಂಟು ಸ್ಪೀಶೀಸ್ ರಿಚ್ನೆಸ್ ಅಂಡ್ ಹ್ಯಾಬಿಟಾಟ್ ಡಿಸ್ಟ್ರಿಬ್ಯೂಷನ್ ಅಕ್ರಾಸ್ ಡಿಫರೆಂಟ್ ಲ್ಯಾಂಡ್ ಯೂಸ್ ಟೈಪ್ಸ್. ನೋಡಿ ಯಾವ್ದು ಯೂಸ್ ಮಾಡಿದ್ದಾರೆ, ಕ್ಯಾಮ್ರಾ ಟ್ರ್ಯಾಪ್ ಸ್ಟಡೀಸ್, ಇದು ಕರೆಕ್ಟ್ ಆದ ಸ್ಟೇಟ್ಮೆಂಟ್. ಹಿಡನ್ ಕ್ಯಾಮರಾಸ್ ಹೆಲ್ಪ್ ಅಸ್ ಸಿ ಹೌ ಮೆನಿ ಡಿಫರೆಂಟ್ ಅನಿಮಲ್ಸ್ ಲಿವ್ ಸಮ್ವೇರ್ ಅಂತಂದ್ರೆ ಈಗ ನೋಡಿ ಆ ಒಂದು ಕಾಡ್ನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರಾಣಿಗಳು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಹಿಡನ್ ಕ್ಯಾಮ್ರಾ, ಈಗ ನಮ್ಮ ಯಾವುದೋ ಒಂದು ಬಿಲ್ಡಿಂಗ್ ನಲ್ಲಿ CCTV ಇರೋ ತರಾನೇ ಅಲ್ಲೂ ಸಹ ಹಿಡನ್ ಕ್ಯಾಮರಾಗಳಿರುತ್ತೆ. ಅದರಿಂದಾಗಿ ನಮಗೆ ಹೆಚ್ಚಿನ ಮಾಹಿತಿ, ಚಲನವಲನ ನಿಗಾ ವಹಿಸೋದು ಎಲ್ಲವೂ ಸಾಧ್ಯವಾಗುತ್ತೆ. ಅಂಡ್ ವೇರ್ ದೇ ಪ್ರಿಫರ್ ಟು ಬಿ ಈವನ್ ಇನ್ ಮಿಕ್ಸ್ಡ್ ಸಿಟಿ ಆರ್ ವೈಲ್ಡ್ ಏರಿಯಾಸ್, ಈಗ ನಗರ ಪ್ರದೇಶಗಳು ಪಕ್ಕದಲ್ಲೇ ಕಾಡಿದೆ ಅಂತ ಸಂದರ್ಭದಲ್ಲೂ ಈ ಹಿಡನ್ ಕ್ಯಾಮ್ರಾಗಳಿಂದ ನಮಗೆ ಜಾಸ್ತಿ ಮಾಹಿತಿ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಿಕ್ಸ್ಡ್ ಹ್ಯಾಬಿಟ್ಯಾಟ್ಸ್ ಇನ್ಕ್ಲೂಡಿಂಗ್ ಡೀಮ್ಡ್ ಅಂಡ್ ಪ್ರೈವೇಟ್ ಫಾರೆಸ್ಟ್ ಕ್ಯಾನ್ ಸರ್ವ್ ಆಸ್ ಫಂಕ್ಷನಲ್ ಎಕ್ಸ್ಟೆನ್ಷನ್ ಆಫ್ ವೈಲ್ಡ್ ಲೈಫ್ ಕಾರಿಡಾರ್ಸ್ ಇನ್ ಮೆಟ್ರೋಪಾಲಿಟನ್ ಏರಿಯಾಸ್. ಇದು ಸಹ ಕರೆಕ್ಟ್. ಮಿಕ್ಸ್ ಹ್ಯಾಬಿಟ್ಯಾಟ್ಸ್ ನೋಡಿ ಈಗ ಡೀಮ್ಡ್ ಅಂಡ್ ಪ್ರೈವೇಟ್ ಫಾರೆಸ್ಟ್, ಡೀಮ್ಡ್ ಅಂತಂದ್ರೆ ಆ ಒಂದು ಪ್ರೈವೇಟ್ ಫಾರೆಸ್ಟ್ ಲಾಗಳಿಗೋಸ್ಕರ ಕನ್ಸಿಡರ್ ಮಾಡಿದ್ದಾರೆ ಅಂತ, ಕಾನೂನಾತ್ಮಕವಾಗಿ ಅದಕ್ಕೆ ಸಹ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದೇ ರೀತಿ ಪ್ರೈವೇಟ್ ಫಾರೆಸ್ಟ್ಗಳಿರುತ್ತೆ, ಕೆಲವರು ಖಾಸಗಿ ಅರಣ್ಯಗಳಿರುತ್ತೆ. ಇದೆರಡೂ ಸಹ ವೈಲ್ಡ್ ಲೈಫ್ ಕಾರಿಡಾರ್ ಅದಕ್ಕೆ ಸಂಬಂಧಪಟ್ಟಾಗೆ ಬಹಳ ಮುಖ್ಯ ಆಗಿರುತ್ತೆ. ಮೆಟ್ರೋಪಾಲಿಟನ್ ಏರಿಯಾಗಳಲ್ಲಿ, ಅದರಲ್ಲೂ ಮಹಾನಗರಗಳಲ್ಲಿ ಇದೆರಡು ಬಹಳ ಇಂಪಾರ್ಟೆಂಟ್. ಇವನ್ ಸ್ಮಾಲ್ ಪ್ಯಾಚಸ್ ಆಫ್ ಫಾರೆಸ್ಟ್ ಆರ್ ಪ್ರೈವೇಟ್ ಲ್ಯಾಂಡ್ಸ್ ವಿತ್ ಟ್ರೀಸ್ ಕ್ಯಾನ್ ಆಕ್ಟ್ ಆಸ್ ಇಂಪಾರ್ಟೆಂಟ್ ಬ್ರಿಡ್ಜಸ್ ಫಾರ್ ಅನಿಮಲ್ಸ್ ಟು ಮೂವ್ ಸೇಫ್ಲಿ ಅರೌಂಡ್ ಸಿಟೀಸ್. ಚಿಕ್ಕದಾದಂತಹ ಒಂದು ಫಾರೆಸ್ಟ್ ಇರಬಹುದು ಅಥವಾ ಪ್ರೈವೇಟ್ ಲ್ಯಾಂಡ್ ಇರಬಹುದು, ಜನರ ಒಂದು ಸಮುದಾಯ ಅಥವಾ ಜನ ಭಾಗವಹಿಸುವಿಕೆ ಇರುವಂತಹ ಒಂದು ಪ್ರಮಾಣ ಕಡಿಮೆ ಇದ್ರೆ ಆವಾಗ ಅದೇನಾಗುತ್ತೆ, ಇಂಪಾರ್ಟೆಂಟ್ ಬ್ರಿಡ್ಜಸ್ ಅಂತಂದ್ರೆ ಅನಿಮಲ್ಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸೇಫ್ ಆಗಿ ಮೂವ್ ಆಗಲಿಕ್ಕೆ ಆ ಒಂದು ಚಿಕ್ಕದ ಫಾರೆಸ್ಟ್ ಸಹ ಹೆಲ್ಪ್ ಮಾಡುತ್ತೆ. ಇನ್ನು ಮುಂದೆ ಲಾಸ್ಟ್ ಸ್ಟೇಟ್ಮೆಂಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 currently includes all species found in these camera trap images under Schedule 1 protection. ಇದು ಇನ್ಕರೆಕ್ಟ್. ನೋಡಿ, ಅನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಡಿಫರೆಂಟ್ಲಿ, ಬೇರೆ ಬೇರೆ ರೀತಿಯ ಸ್ಕೆಡ್ಯೂಲ್ಗಳಿದೆ. ನಾಟ್ ಆಲ್ ಅನಿಮಲ್ಸ್ ಕಾಟ್ ಆನ್ ಕ್ಯಾಮ್ರಾ ಟ್ರ್ಯಾಪ್ಸ್, ಎಲ್ಲ ಅನಿಮಲ್ಗಳನ್ನ ಕ್ಯಾಮ್ರಾ ಮೂಲಕ ಟ್ರ್ಯಾಪ್ ಮಾಡೋದಿಲ್ಲ. ದೇರ್ ಕುಡ್ ಬಿ ಮೆನಿ ಕಾಮನ್ ಒನ್ಸ್ ಆರ್ ಗಿವನ್ ದಿ ಹೈಯೆಸ್ಟ್ ಪ್ರೊಟೆಕ್ಷನ್. ಯಾವುದಕ್ಕೆ, ಈಗ ಎಲ್ಲಾ ಪ್ರಾಣಿಗಳನ್ನ ಏನೇ ಆ ಕ್ಯಾಮ್ರಾದ ಮೂಲಕ, ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಕ್ಯಾಮ್ರಾ ಇರುತ್ತೆ,
ಕ್ಯಾಮ್ರಾದಿಂದ ಬೇರೆ ಬೇರೆ ಅನಿಮಲ್ಗಳನ್ನ ಟ್ರ್ಯಾಪ್ ಮಾಡ್ತಾರೆ. ಎನಿಮಲ್ ಯಾವ್ದಾವ್ದು ಇರುತ್ತೋ ಅದು ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ ಇದರ ಅರ್ಥ. ಹಾಗಾಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಲ್ಲಿ ಏನು ಹೇಳಿದ್ದಾರೆ, ಆಲ್ ಸ್ಪೀಶೀಸ್ ಫೌಂಡ್ ಇನ್ ದಿಸ್ ಕ್ಯಾಮ್ರಾ ಟ್ರ್ಯಾಪ್ ಇಮೇಜಸ್ ಅಂಡರ್ ಸ್ಕೆಡ್ಯೂಲ್ 1 ಪ್ರೊಟೆಕ್ಷನ್. ಕ್ಯಾಮ್ರಾದಲ್ಲಿ ಏನೇನು ಕಾಣುತ್ತೋ ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ತಾರಾ ಅಂತ ಇಲ್ಲಿ ಕೇಳ್ತಿದ್ರು. ಕೊಡ್ತಾರೆ ಅಂತ ಹೇಳ್ತಿದೆ, ಆದ್ರೆ ಆ ಸ್ಟೇಟ್ಮೆಂಟ್ ರಾಂಗು. ಯಾಕಂತಂದ್ರೆ ಹಾಗೆ ಮಾಡೋದಿಲ್ಲ. ಹಾಗಾಗಿ 1, 2, 3 ಓನ್ಲಿ ಆನ್ಸರ್. ಮುಂದಿನ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ಮೇಜರ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ದಿ ಇಂಡಿಯನ್ ಹಿಮಾಲಯಾಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಮುಖ್ಯವಾಗಿ ಅವಾಗ ನೋಡಿದ್ವಿ, ಮೋದಿ ಟು ಇನಾಗ್ರೇಟ್ ಕಾಶ್ಮೀರ್ ಫಸ್ಟ್ ಆಲ್ ವೆದರ್ ರೈಲ್ ಲಿಂಕ್ ವಿತ್ ದೆಹಲಿ ಟುಡೇ. ಇವತ್ತು ಅವರು ಉದ್ಘಾಟಿಸಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕ್ವಶನ್ ಇಲ್ಲಿದೆ, ಪಾಸ್ ಮಾಡಿ ಓದ್ಕೊಳ್ಬಹುದು. ನಾನು ಫಸ್ಟ್ ಕೀ ಟರ್ಮ್ಗಳನ್ನ ಹೇಳ್ತೇನೆ. ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ ಲಿಂಕ್ ಅಂತ, ಇದಕ್ಕೆ USBRL ಅನ್ನೋ ಶಾರ್ಟ್ ಆಗಿ ಕರೀತಾರೆ. ಮೇಜರ್ ರೈಲ್ವೆ ಲೈನ್ ಬೀಂಗ್ ಬಿಲ್ಡ್ ಟು ಕನೆಕ್ಟ್ ಕಾಶ್ಮೀರ್ ವ್ಯಾಲಿ, ಮುಖ್ಯವಾಗಿ ಕಾಶ್ಮೀರ್ ಕಣಿವೆಯನ್ನ ಕನೆಕ್ಟ್ ಮಾಡ್ಲಿಕ್ಕೆ ಬಿಲ್ಡ್ ಮಾಡಿರುವಂತಹ ರೈಲ್ವೆ ಲೈನ್. ಆಲ್ ವೆದರ್ ಕನೆಕ್ಟಿವಿಟಿ ಅಂತಂದ್ರೆ ಏನು, ಬೀಂಗ್ ಏಬಲ್ ಟು ಟ್ರಾವೆಲ್ ಇಯರ್ ರೌಂಡ್, ವರ್ಷ ಪೂರ್ತಿ ಇದು ಆಪರೇಷನ್ ಮಾಡುತ್ತೆ ಅಂತಂದ್ರೆ ಕಾರ್ಯನಿರ್ವಹಿಸುತ್ತೆ. ಇವನ್ ಇನ್ ಬ್ಯಾಡ್ ವೆದರ್ ಲೈಕ್ ಹೆವಿ ಸ್ನೋ, ತುಂಬಾ ಮಂಜಿನ ವಾತಾವರಣ, ಬೇರೆ ಬೇರೆ ತುಂಬಾ ಕಠಿಣ ಪರಿಸ್ಥಿತಿಗಳಲ್ಲೂ ಇದು ಕಾರ್ಯನಿರ್ವಹಿಸುತ್ತೆ. ಈಗ ಒಂದೊಂದೇ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ದ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ ಲಿಂಕ್ USBRL ಪ್ರಾಜೆಕ್ಟ್ ಎನ್ಶೋರ್ಸ್ ಆಲ್ ವೆದರ್ ಕನೆಕ್ಟಿವಿಟಿ ಫಾರ್ ಕಾಶ್ಮೀರ್ ವ್ಯಾಲಿ ವಿತ್ ದ ರೆಸ್ಟ್ ಆಫ್ ಇಂಡಿಯಾ. ಇದು ಕರೆಕ್ಟ್, ನಾವು ನೋಡಿದದೇ ಅಲ್ವಾ. ಮೇನ್ ಗೋಲ್ ಆಫ್ ದಿಸ್ ಹ್ಯೂಜ್ ರೈಲ್ ಪ್ರಾಜೆಕ್ಟ್ is to give Kashmir a reliable train link that works even in winter when roads gets blocked by snow. ವಿಂಟರ್ಗಳಲ್ಲಿ ಸ್ನೋದಿಂದಾಗಿ, ಮಂಜುಗಡ್ಡೆಯಿಂದಾಗಿ ರಸ್ತೆಗಳೆಲ್ಲ ಬಂದಾಗ್ಬಿಡುತ್ತೆ. ಆವಾಗಲೂ ಸಹ ಈ ಒಂದು ರೈಲ್ವೆ ಮಾರ್ಗ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಕಾಶ್ಮೀರ ಕಣಿವೆಗೆ ಕನೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ದ ಚೀನಾ ಬ್ರಿಡ್ಜ್ ವಿಚ್ ಇಸ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ is the highest railway arch bridge in the world. ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಚೀನಾ ಬ್ರಿಡ್ಜ್ ಇದೆ ಇಲ್ಲಿ, ಈ ಪ್ರಾಜೆಕ್ಟ್ ನಲ್ಲಿ ಅದು ಬರುತ್ತೆ. ಹೈಯೆಸ್ಟ್ ರೈಲ್ವೆ ಆರ್ಚ್ ಬ್ರಿಡ್ಜ್. ಆರ್ಚ್ ಅಂತಂದ್ರೆ ಇಲ್ಲಿ ನೋಡಿ, ಕಮಾನ್, ಈ ತರ ಕಮಾನ್ ತರ ಇರುತ್ತೆ, ಅದ್ರ ಮೇಲೆ ರೈಲ್ವೆ ಬ್ರಿಡ್ಜ್. ಈ ಚೀನಾ ಬ್ರಿಡ್ಜ್ ನ ಚೆಕ್ ಮಾಡಿ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿದೆ, ಆ ಇಮೇಜ್ ಅನ್ನು ನೋಡಬಹುದು, ನೀವು ಚೆಕ್ ಮಾಡಿ. ಇದು ಹೈಯೆಸ್ಟ್ ರೈಲ್ವೆ ಆರ್ಚ್ ಬ್ರಿಡ್ಜ್ ಇನ್ ದ ವರ್ಲ್ಡ್. ವರ್ಲ್ಡ್ ಅಲ್ಲೇ ಈ ತರ ಕಮಾನಿನ ಮೂಲಕ ರೈಲ್ವೆ ಬ್ರಿಡ್ಜ್ ಇರುತ್ತಲ್ವಾ, ಅದರಲ್ಲಿ ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಇರೋದು. Bridge is indeed famous for being the world's tallest railway arch bridge. It's key part of USBRL project. Correct statement ಇದು. ಇನ್ನೊಂದಿದೆ ನೋಡಿ, ಆಂಜಿ ಖಾದ್ ಬ್ರಿಡ್ಜ್ ಇಸ್ ದಿ ಫಸ್ಟ್ ಕೇಬಲ್ ಸ್ಟೇಡ್ ರೈಲ್ವೆ ಬ್ರಿಡ್ಜ್. ಕೇಬಲ್ ಸ್ಟೇಡ್ ಅಂತಂದ್ರೆ ಈಗ ಈ ತರ ಕಂಬಗಳಿರುತ್ತೆ, ಕಂಬಗಳ ಮೂಲಕ ಈ ತರ ಅವಾಗ ಅಲ್ಲಲ್ಲಿ ಕೇಬಲ್ಗಳು ಬಂದಿರುತ್ತೆ ನೋಡಿ, ಆ ತರ ಬ್ರಿಡ್ಜ್ ಗಳನ್ನ ನೀವು ನೋಡಿರಬಹುದು. ಕೇಬಲ್ ಮೂಲಕ ಅಲ್ಲಿ ಬ್ರಿಡ್ಜ್ ಗಳನ್ನ ಮಾಡಿರ್ತಾರೆ. ಇಲ್ಲಿ ಆಂಜಿ ಖಾದ್ ಬ್ರಿಡ್ಜ್ ಇದೆ. ಸಾರಿ, ಫಸ್ಟ್ ಕೇಬಲ್ ಸ್ಟೇಡ್ ರೈಲ್ವೆ ಬ್ರಿಡ್ಜ್ ಇನ್ ಇಂಡಿಯಾ. ಭಾರತದ ಮೊದಲ ರೈಲ್ವೆ ಬ್ರಿಡ್ಜ್ ಯಾವ ತರದ್ದು, ಕೇಬಲ್ ಸ್ಟೇಡ್ ರೈಲ್ವೆ ಬ್ರಿಡ್ಜ್ ಇದು. ಅಂಡ್ ಇನ್ಕ್ಲೂಡ್ ಸಿಂಗಲ್ ಮೇನ್ ಸ್ಪ್ಯಾನ್ ಸಸ್ಪೆಂಡೆಡ್ ಯೂಸಿಂಗ್ ಸ್ಟೀಲ್ ರಾಪ್ಸ್. ಮುಖ್ಯವಾಗಿ ಸ್ಟೀಲ್ ರಾಪ್ಸ್ ಗಳನ್ನ ಯೂಸ್ ಮಾಡಿ ಸಿಂಗಲ್ ಮೇನ್ ಸ್ಪ್ಯಾನ್ ಸಸ್ಪೆಂಡ್ ಆ ತರ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇಲ್ಲಿ. ಬ್ರಿಡ್ಜ್ ಇಸ್ ಯೂನಿಕ್ ಫಾರ್ ಬೀಯಿಂಗ್ ಇಂಡಿಯಾಸ್ ವೆರಿ ಫಸ್ಟ್ ರೈಲ್ವೆ ಬ್ರಿಡ್ಜ್ ಬಿಲ್ಟ್ ವಿತ್ ಕೇಬಲ್ ಸ್ಟೇಡ್ ಡಿಸೈನ್ ವೇರ್ ದ ಡೆಕ್ ಹ್ಯಾಂಗ್ ಫ್ರಮ್ ಕೇಬಲ್ಸ್. ಮುಖ್ಯವಾಗಿ ಈ ಡೆಕ್ ಮುಖ್ಯವಾಗಿ ಕೇಬಲ್ ಇಂದ ಹ್ಯಾಂಗ್ ಆಗ್ತಾ ಇರುತ್ತೆ, ಸ್ವಲ್ಪ ತೂಗು ಸೇತುವೆ ತರ ಇರುತ್ತೆ ಅಂತ ನೀವು ನೋಡಿ ಆ ಇಮೇಜ್ ನೋಡಿದಾಗ ಹೆಚ್ಚು ಗೊತ್ತಾಗುತ್ತೆ. ಬೋತ್ ದಿ ಚೀನಾಬ್ ಅಂಡ್ ಆಂಜಿ ಖಾದ್ ಬ್ರಿಡ್ಜ್ ಆರ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ ಅಂಡ್ ಫಾರ್ಮ್ ಅ ಪಾರ್ಟ್ ಆಫ್ USBRL ಕಾರಿಡಾರ್. ಇದು ಇನ್ಕರೆಕ್ಟ್. ಯಾಕೆ ನೋಡಿ, ಬೋತ್ ಚೀನಾಬ್ ಬ್ರಿಡ್ಜ್ ಆಂಜಿ ಖಾದ್ ಬ್ರಿಡ್ಜ್ ಪಾರ್ಟ್ ಆಫ್ USBRL ಪ್ರಾಜೆಕ್ಟ್ ಈಸ್ ಕರೆಕ್ಟ್. ಆದ್ರೆ ವಿಚ್ ಕನೆಕ್ಟ್ಸ್ ಟು ದಿ ಕಾಶ್ಮೀರ್ ವ್ಯಾಲಿ, ಹವೆವರ್ they are located in the UT of Jammu and Kashmir, not Himachal Pradesh. ಇದಿರೋದು ಜಮ್ಮು, UT ಜಮ್ಮು ಕಾಶ್ಮೀರದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಅಲ್ಲ. ಹಾಗಾಗಿ ಓನ್ಲಿ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ. ನೆಕ್ಸ್ಟ್ ನೋಡಿ ಕ್ವಶನ್, ವಿತ್ ರೆಫರೆನ್ಸ್ ಟು ಇಂಡಿಯಾ ಸಿವಿಲ್ ನ್ಯೂಕ್ಲಿಯರ್ ಲಯಬಿಲಿಟಿ ರೆಜಿಮ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಬಹಳ ಇಂಪಾರ್ಟೆಂಟ್, ಆವಾಗ ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ. ಕ್ವಶನ್ ಬೇಕಿದ್ರೆ ಪಾಸ್ ಮಾಡಿ ನೋಡಬಹುದು. ನಾವು ಕೀ ಟರ್ಮ್ಗಳನ್ನ ನೋಡೋಣ. ಮೊದಲು ಸಿವಿಲ್ ನ್ಯೂಕ್ಲಿಯರ್ ಲಯಬಿಲಿಟಿ ರೆಜಿಮ್ ಅಂತ ಒಂದು ಟರ್ಮ್ ಬಂತು. ಏನಿದು? ಲಾಸ್ ದಟ್ ಡಿಸೈಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಅಂಡ್ ಹೂ ಪೇಸ್ ಫಾರ್ ಡ್ಯಾಮೇಜಸ್ ಇಫ್ ದರ್ ಇಸ್ ಅ ನ್ಯೂಕ್ಲಿಯರ್ ಆಕ್ಸಿಡೆಂಟ್. ಪರಮಾಣು ವಿಕೋಪಗಳು ಅಥವಾ ಯಾವ ದುರ್ಘಟನೆಗಳು ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ಅನ್ನುವುದನ್ನ ಡಿಸೈಡ್ ಮಾಡುವಂತ ಕಾನೂನು ಯಾವುದು? ಸಿವಿಲ್ ನ್ಯೂಕ್ಲಿಯರ್ ಲಯಬಿಲಿಟಿ ರೆಜಿಮ್. ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್, CLNDA ಅಂತ ಕರೀತಾರೆ. ಒಂದು ಆಕ್ಟ್ ಇದೆ 2010ರದ್ದು. ಇದೇನು? ಇಂಡಿಯಾ ಸ್ಪೆಸಿಫಿಕ್ ಲಾ
ಆನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್. ಇದು ಲಯಬಿಲಿಟಿ ರೆಜಿಮ್ ಅನ್ನೋದು ಕಾಮನ್ ಆಗಿ ಹೇಳೋದು ಟರ್ಮ್. ನಮ್ಮ ದೇಶದಲ್ಲಿ ಇರುವಂತಹ ಸ್ಪೆಸಿಫಿಕ್ ಲಾ ಯಾವುದು? ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್. ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಈ ಲಾ ಮೂಲಕ ಯಾರು ನ್ಯೂಕ್ಲಿಯರ್ ಡ್ಯಾಮೇಜ್ಗೆ ರೆಸ್ಪಾನ್ಸಿಬಲ್ ಅನ್ನೋದನ್ನ ನಾವು ಸ್ಪೆಸಿಫೈ ಮಾಡ್ತೇವೆ, ಅದನ್ನ ಕರೆಕ್ಟ್ ಆಗಿ ನಿರ್ಧರಿಸ್ತೇವೆ. ಇನ್ನು ವಿಲ್ಫುಲ್ ಮಿಸ್ಕಂಡಕ್ಟ್ ಅನ್ನುವಂಥ ಟರ್ಮ್ ಬಂದಿದೆ. ಇಂಟೆನ್ಷನಲ್ ಬ್ಯಾಡ್ ಬಿಹೇವಿಯರ್ ಆರ್ ನೆಗ್ಲಿಜೆನ್ಸ್ ಅಂತಂದ್ರೆ ಬೇಕು ಅಂತಾನೆ ತಪ್ಪು ಮಾಡ್ತಾ ಇರೋದು, ಅಥವಾ ಯಾವುದೋ ಒಂದು ಅಲಕ್ಷ್ಯದಿಂದಾಗಿ ಆಗ್ತಾ ಇರುತ್ತೆ, ಯಾವುದೋ ಒಂದು ತಪ್ಪು ಆಗ್ತಾ ಇರುತ್ತೆ ನೆಗ್ಲಿಜೆನ್ಸ್ ಇಂದ. ಸೊ ಇಂಟೆನ್ಷನಲ್ ಬ್ಯಾಡ್ ಬಿಹೇವಿಯರ್, ಅದಕ್ಕೆ ವಿಲ್ಫುಲ್ ಮಿಸ್ಕಂಡಕ್ಟ್ ಅಂತ ಕರೀತಾರೆ. ಕನ್ವೆನ್ಷನ್ ಆನ್ ಸಪ್ಲಿಮೆಂಟರಿ ಕಾಂಪನ್ಸೇಷನ್ CSC ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಇದೇನು? an international agreement that aims to ensure more money is available for victims of nuclear accidents and often tries to limit supplier liability. ಮುಖ್ಯವಾಗಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಒಂದಿದು. ಏನು ಉದ್ದೇಶ ಏನಿದ್ರದ್ದು ಅಂತಂದ್ರೆ, ಈಗ ನ್ಯೂಕ್ಲಿಯರ್ ಡ್ಯಾಮೇಜ್ ಆದ್ರೆ, ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆದ್ರೆ, ಪರಮಾಣು ವಿಕೋಪಗಳಾದ್ರೆ, ದುರ್ಘಟನೆ ಸಂಭವಿಸಿದ್ರೆ ಅದರಿಂದ ಸಂತ್ರಸ್ತರಾಗಿರ್ತಾರಲ್ವಾ, ಅದರಿಂದ ಯಾರಿಗೆ ಹಾನಿ ಆಗಿರುತ್ತಲ್ವಾ ಅವರಿಗೆ ಹೆಚ್ಚು ಹಣ, ಜೀವನೋಪಾಯಕ್ಕಾಗಿರ್ಬಹುದು, ಪರಿಹಾರ ನಿಧಿ ಆಗಿರ್ಬಹುದು, ಅದು ಸಿಗೋ ರೀತಿ ನೋಡ್ಕೊಳ್ಳೋದು ಈ ಅಗ್ರಿಮೆಂಟ್. ಮತ್ತೆ ಆಫನ್ ಟ್ರೈಸ್ ಟು ಲಿಮಿಟ್ ಸಪ್ಲೈಯರ್ ಲಯಬಿಲಿಟಿ, ಮತ್ತೆ ಸಪ್ಲೈಯರ್ ಅವರ ಒಂದು ಹೊಣೆಗಾರಿಕೆ ಸಂಬಂಧಪಟ್ಟ ಹಾಗೆ ಇದು ಮುಖ್ಯವಾದ ಕೆಲವು ಕ್ರಮಗಳನ್ನ ಇದು ಕೈಗೊಳ್ಳುತ್ತೆ. ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನ ಅದರಲ್ಲಿ ಹೇಳಿರ್ತಾರೆ. ಕನ್ವೆನ್ಷನ್ ಆನ್ ಸಪ್ಲಿಮೆಂಟರಿ ಕಂಪನ್ಸೇಷನ್ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಅಂತ ಒಂದೊಂದು ಸ್ಟೇಟ್ಮೆಂಟ್ ನೋಡ್ತಾ ಹೋಗಿ. ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್ CLNDA 2010 currently channels all liability solely to the ಆಪರೇಟರ್ ಆಫ್ ದಿ ನ್ಯೂಕ್ಲಿಯರ್ ಫೆಸಿಲಿಟಿ. ಈ ಲಾ ಇದೆ 2010 ನಾವು ನೋಡಿದ್ದು ನಮ್ಮ ದೇಶದ್ದು. ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಎಲ್ಲಾ ಹೊಣೆಗಾರಿಕೆಯನ್ನ ಸೋಲಿ ಅಂತಂದ್ರೆ ಇವ್ರ ಮೇಲೆ ಮಾತ್ರ ಅಂತ, ಯಾರ ಮೇಲೆ? ಆಪರೇಟರ್ ಆಫ್ ದಿ ನ್ಯೂಕ್ಲಿಯರ್ ಫೆಸಿಲಿಟಿ. ಒಂದು ನ್ಯೂಕ್ಲಿಯರ್ ಫೆಸಿಲಿಟಿ, ಪರಮಾಣು ಕೇಂದ್ರ ಇದೆ ಅಂತಂದ್ರೆ ಅದನ್ನ ಯಾರು ನಡೆಸ್ತಾ ಇರ್ತಾರಲ್ವಾ ಆಪರೇಟರ್, ಅವ್ರ ಮೇಲೆ ಎಲ್ಲಾ ಜವಾಬ್ದಾರಿನೂ ಹಾಕುತ್ತೆ ಇದು ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಇನ್ಕರೆಕ್ಟ್. ನೋಡಿ, ಇಂಡಿಯಾಸ್ ಲಾ ಇಸ್ ಬಿಟ್ ಅನ್ಯೂಶುವಲ್. ಎಲ್ಲಾರ ತರ ಅಲ್ಲ. ವೈಲ್ ದಿ ಆಪರೇಟರ್ ಇಸ್ ಪ್ರೈಮರಿ ರೆಸ್ಪಾನ್ಸಿಬಲ್, ಪ್ರಾಥಮಿಕವಾಗಿ ನಿರ್ವಹಿಸ್ತಿರೋರು ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೇಬೇಕು. ಇಟ್ ಆಲ್ಸೋ ಹ್ಯಾಸ್ ಯುನಿಕ್ ಕ್ಲಾಸ್, ಒಂದು ವಿಶಿಷ್ಟವಾದ ಒಂದು ಕ್ಲಾಸ್ ಇದೆ, ವಿಧಿ ಇದೆ ಅದರಲ್ಲಿ. ದಟ್ ಅಲೌಸ್ ದಿ ಆಪರೇಟರ್ ಟು ಸ್ಯೂ ದ ಸಪ್ಲೈಯರ್ ಇಫ್ ದಿ ಆಕ್ಸಿಡೆಂಟ್ ವಾರ್ ಡ್ಯೂ ಟು ಡಿಫೆಕ್ಟ್ ಇನ್ ದರ್ ಇಕ್ವಿಪ್ಮೆಂಟ್ ಆರ್ ಸರ್ವಿಸ್. ಇದರಲ್ಲಿ ಆಪರೇಟರ್ ಜೊತೆ ಇದನ್ನು ಸಪ್ಲೈ ಮಾಡಿರುವಂತಹ ಯಾವ್ದಾದ್ರು ಒಂದು ಸಂಸ್ಥೆ, ಕಂಪನಿ, ಅದ್ರ ಮೇಲೂ ಸಹ ಮೊಕದ್ದಮೆಯನ್ನು ಹೂಡಬಹುದು. ಯಾವಾಗ ಅಂತಂದ್ರೆ ಆಕ್ಸಿಡೆಂಟ್ ವಾಸ್ ಡ್ಯೂ ಟು ಡಿಫೆಕ್ಟ್ ಇನ್ ದರ್ ಇಕ್ವಿಪ್ಮೆಂಟ್ ಆರ್ ಸರ್ವಿಸ್. ಯಾವುದೋ ಒಂದು ಕಂಪನಿ ಅಥವಾ ಸಂಸ್ಥೆ ಇವರಿಗೆ ಒಂದು ಸೇವೆಯನ್ನ ಅಥವಾ ಒಂದು ಇಕ್ವಿಪ್ಮೆಂಟ್ ಅನ್ನ ನೀಡ್ತಾ ಇರುತ್ತೆ. ಇಕ್ವಿಪ್ಮೆಂಟ್ ಮತ್ತೆ ಆ ಸೇವೆಯಲ್ಲಿ ಯಾವ್ದಾದ್ರು ತೊಂದರೆಗಳಾಗಿ, ತೊಡಕುಗಳಾಗಿ ದುರ್ಘಟನೆ ಸಂಭವಿಸಿದ್ರೆ ಅವರನ್ನ ಮೇಲೂ ಸಹ ಮೊಕದ್ದಮೆ ಹೂಡಬಹುದು. ಸೊ ಲಯಬಿಲಿಟಿ ಇಸ್ ನಾಟ್ ಸೋಲಿ ವಿತ್ ದಿ ಆಪರೇಟರ್, ಸಪ್ಲೈಯರ್ಸ್ ಕ್ಯಾನ್ ಆಲ್ಸೋ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಯಾರನ್ನು ನಿರ್ವಹಿಸ್ತಾರೋ ಅವ್ರ ಮೇಲೆ ಮಾತ್ರ ಅಲ್ಲ, ಸಪ್ಲೈಯರ್ ಸಹ ಹೊಣೆಗಾರರು ಆಗಿರ್ತಾರೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಅಂಡರ್ ಕರೆಂಟ್ ಇಂಡಿಯನ್ ಲಾ ಸಪ್ಲೈಯರ್ಸ್ ಕ್ಯಾನ್ ಬಿ ಹೆಲ್ಡ್ ಲಯಬಲ್ ಫಾರ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಇವನ್ ಇಫ್ ದರ್ ಇಸ್ ನೋ ಎವಿಡೆನ್ಸ್ ಆಫ್ ವಿಲ್ಫುಲ್ ಮಿಸ್ಕಂಡಕ್ಟ್. ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ದಿಸ್ ಇಸ್ ಅ ಟ್ರಿಕಿ ಪಾರ್ಟ್ ಆಫ್ ಇಂಡಿಯಾಸ್ ಲಾ. ಸ್ವಲ್ಪ ಟ್ರಿಕ್ಕಿ ಇದೆ ನೋಡಿ. ಇವನ್ ಇಫ್ ಸಪ್ಲೈಯರ್ ಡಿಡೆಂಟ್ ಇಂಟೆನ್ಷನಲಿ ಡೂ ಸಮಥಿಂಗ್ ರಾಂಗ್. ಈಗ ಸಪ್ಲೈಯರ್ಸ್ ಇರ್ತಾರೆ, ಬೇಕು ಅಂತಾನೆ ಅವ್ರು ಏನೋ ತಪ್ಪು ಮಾಡಿರೋದಿಲ್ಲ, ಆದ್ರೂ ಸಹ ದೇ ಕ್ಯಾನ್ ಸ್ಟಿಲ್ ಬಿ ರೆಸ್ಪಾನ್ಸಿಬಲ್ ಇಫ್ ದರ್ ಪ್ರಾಡಕ್ಟ್ ವಾಸ್ ಫಾಲ್ಟಿ. ಅವರು ಬೇಕು ಅಂತ ಮಾಡದೇ ಇರಬಹುದು, ಆದ್ರೆ ಅವರು ನೀಡಿದಂತಹ ಉತ್ಪನ್ನಗಳಲ್ಲಿ, ಸೇವೆಗಳಲ್ಲಿ ಏನಾದರೂ ತೊಂದರೆ ಇದ್ರೆ ಅವ್ರ ಮೇಲೆ ಮೊಕದ್ದಮೆ ಹೂಡ್ತಾರೆ. ದಿಸ್ ಡಿಫರ್ಸ್ ಫ್ರಮ್ ಇಂಟರ್ನ್ಯಾಷನಲ್ ನಾರ್ಮ್ಸ್ ಲೈಕ್ CSC ಬಗ್ಗೆ ಕೆಳಗಡೆ ನೋಡ್ತೇವೆ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಕಾನೂನುಗಳಿಗಿಂತ ನಮ್ಮ ದೇಶದ ಕಾನೂನು ಹೀಗೆ ವ್ಯತ್ಯಾಸವನ್ನ ಹೊಂದಿದೆ. ಯಾಕಂದ್ರೆ ಸಪ್ಲೈಯರ್ಸ್ ಮೇಲೆ ಸಹ ನಾವು ಕೆಲವು ಕ್ರಮಗಳನ್ನ ಕೈಗೊಳ್ತೇವೆ. ಇಂಡಿಯಾ ಇಸ್ ಅ ಸಿಗ್ನೇಟರಿ ಟು ದಿ ಕನ್ವೆನ್ಷನ್ ಆನ್ ಸಪ್ಲಿಮೆಂಟರಿ ಕಾಂಪನ್ಸೇಷನ್ CSC ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ವಿಚ್ ಡಿಸ್ಕರೇಜಸ್ ಸಪ್ಲೈಯರ್ ಲಯಬಿಲಿಟಿ. ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಂಡಿಯಾ ಯಾವ್ದಕ್ಕೆ ಸೈನ್ ಮಾಡಿದೆ? ಸೈನ್ ಇಡ್ ದಿ CSC. ಆ ಮೇನ್ ಗೋಲ್ ಆಫ್ ದಿ CSC ಅಂತಂದ್ರೆ ಏನು? ಮೇಕ್ ಶೂರ್ ದಿ ಆಪರೇಟರ್ ಇಸ್ ಪ್ರೈಮರಿಲಿ ಲಯಬಲ್. ಇವಾಗ ಇದೇನ್ ಹೇಳುತ್ತೆ ಅಂತಂದ್ರೆ, ಈ CSC ನಿರ್ವಾಹಕರು ಇರ್ತಾರೆ ಅಥವಾ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ, ಅವರು ಮುಖ್ಯವಾಗಿ ಇದರ ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕು ಅಂತ ಹೇಳುತ್ತೆ. ಕ್ರಿಯೇಟಿಂಗ್ ಅ ಸಿಂಪ್ಲರ್ ಸಿಸ್ಟಮ್ ಅಂಡ್ ಜನರಲಿ ಲಿಮಿಟಿಂಗ್ ಹೌ ಮಚ್ ಸಪ್ಲೈಯರ್ಸ್ ಕ್ಯಾನ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಸಪ್ಲೈಯರ್ಸ್ ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತಾರೋ ಆ ಒಂದು ಮಟ್ಟವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ ವಿತೌಟ್ ಪ್ರೂಫ್ ಆಫ್ ಇಂಟೆನ್ಷನಲ್ ರಾಂಗ್ ಡೂಯಿಂಗ್. ಅವ್ರು ಬೇಕು ಅಂತಾನೆ ಮಾಡ್ಲಿಲ್ಲ ಅಂತ ಒಂದು ಪ್ರೂಫ್ ಸಿಕ್ಬಿಟ್ರೆ, ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಕೆಲಸ ಅಲ್ಲ ಅಂತ ಒಂದು ಪ್ರೂಫ್ ಇದ್ರೆ ಅವರನ್ನ ಇಲ್ಲಿ ಪರಿಗಣಿಸೋದಿಲ್ಲ. ಇಂಡಿಯಾ ಅದಕ್ಕೆ ಸೈನ್ ಮಾಡಿದೆ, ಆದ್ರೆ ನಮ್ಮ ಲಾ ಸ್ವಲ್ಪ ಚೇಂಜ್ ಇದೆ. ಅದರ ಬಗ್ಗೆ
ಕೆಲವು ಆವಾಗ ಬದಲಾವಣೆಗಳು ಆಗ್ತಾ ಇರುತ್ತೆ. ಅಮೆಂಡ್ಮೆಂಟ್ಸ್ ಟು ಇಂಡಿಯಾಸ್ ನ್ಯೂಕ್ಲಿಯರ್ ಲಾಸ್ ಆರ್ ನೆಸೆಸರಿ ಎನೇಬಲ್ ಫಾರಿನ್ ಪ್ರೈವೇಟ್ ಕಂಪನೀಸ್ ಟು ಪಾರ್ಟಿಸಿಪೇಟ್ ಇನ್ ನ್ಯೂಕ್ಲಿಯರ್ ಪವರ್ ಜನರೇಷನ್. ಇದು ಕರೆಕ್ಟ್. ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಬೇರೆ ದೇಶದ ಕಂಪನಿಗಳು ಬಂದು ಇಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ, ಅವರು ಸಪ್ಲೈಯರ್ ಆಗಬೇಕು ಅಂತಂದ್ರೆ, ಅಥವಾ ಪಾಲುದಾರಿಕೆ ವಹಿಸ್ಕೊಳ್ಬೇಕು ಅಂತಂದ್ರೆ ಲಾಗಳಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ ಮಾಡಬೇಕು. ಬಿಕಾಸ್ ಇಂಡಿಯಾಸ್ ಲಾ ಅಲೌಸ್ ಸಪ್ಲೈಯರ್ಸ್ ಟು ಬಿ ಹೆಲ್ಡ್ ಲಯಬಲ್ ಇವನ್ ವಿತೌಟ್ ವಿಲ್ಫುಲ್ ಮಿಸ್ಕಂಡಕ್ಟ್. ಉದ್ದೇಶಪೂರ್ವಕವಾಗಿ ಯಾವುದೇ ತಪ್ಪು ಮಾಡಿರಲ್ಲ, ಆದ್ರೂ ಸಹ ಅವ್ರ ಮೇಲೆ ಮೊಕದ್ದಮೆ ಹೂಡ್ತಾ ಇರೋ ಒಂದು ಕಾರಣ ಇರೋದ್ರಿಂದ ಅವರು ಹಿಂಜರಿತಾ ಇದ್ದಾರೆ. ಮೆನಿ ಫಾರಿನ್ ನ್ಯೂಕ್ಲಿಯರ್ ಕಂಪನೀಸ್ ಆರ್ ಹೆಸಿಟೆಂಟ್ ಟು ಬಿಲ್ಡ್ ಪ್ಲಾಂಟ್ಸ್ ಇನ್ ಇಂಡಿಯಾ. ಈ ಕಾರಣದಿಂದಾಗಿ ಎಷ್ಟೋ ಫಾರಿನ್ ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ಬಿಲ್ಡ್ ಮಾಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ದೆ ಫಿಯರ್ ಹ್ಯೂಜ್ ಫಿನಾನ್ಷಿಯಲ್ ರಿಸ್ಕ್. ಇನ್ನು ಆರ್ಥಿಕವಾಗಿ ಸಹ ನಷ್ಟ ಆಗಬಹುದು ಅನ್ನುವಂತ ಭಯ ಇದೆ. ಟು ಎನ್ಕರೇಜ್ ದೆಮ್ ಚೇಂಜಸ್ ಟು ಇಂಡಿಯಾಸ್ ಲಾ ಆರ್ ಆಫನ್ ಸೀನ್ ಆಸ್ ನೆಸೆಸರಿ. ಅವರಿಗೆ ಉತ್ತೇಜನ ಕೊಡ್ಲಿಕ್ಕೆ ನಮ್ಮ ದೇಶದ ಕಾನೂನುಗಳಲ್ಲಿ ಕೆಲವೊಂದು ತಿದ್ದುಪಡಿ ಮಾಡೋದು ಅವಶ್ಯಕವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ಗಳು 3. ಇದಾದ ನಂತರ ವಿತ್ ರೆಫರೆನ್ಸ್ ಟು ದಿ ಇವಾಲ್ವಿಂಗ್ ನೇಚರ್ ಆಫ್ ಸಾರ್ಸ್ ಕೋವಿಡ್-2 ಅಂಡ್ ದಿ ಕರೆಂಟ್ ಕೋವಿಡ್-19 ವ್ಯಾಕ್ಸಿನೇಷನ್ ಸ್ಟ್ರಾಟಜಿ ಇನ್ ಇಂಡಿಯಾ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೋವಿಡ್ ಮತ್ತೆ ಕೆಲವೊಂದು ಕಡೆ ಹೆಚ್ಚು ಕಂಡು ಬರ್ತಾ ಇದೆ ಅಂತ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದೆ. ನೀವು ಕ್ವಶನ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಪಾಸ್ ಮಾಡಿ ನೋಡಬಹುದು. ಇಲ್ಲಿ ನಿಲ್ಲಿಸ್ತೇನೆ ಬೇಕಿದ್ರೆ 1 ಸೆಕೆಂಡ್. ನಾವು ಕೀ ಟರ್ಮ್ಗಳನ್ನು ನೋಡೋಣ. ವೇರಿಯಂಟ್ಸ್ ಅನ್ನುವಂತ ಒಂದು ಟರ್ಮ್. ವೇರಿಯಂಟ್ಸ್ ಅಂತಂದ್ರೆ ಇಲ್ಲಿ ಡಿಫರೆಂಟ್ ವರ್ಷನ್ಸ್ ಆಫ್ ದಿ ವೈರಸ್. ಕೋವಿಡ್ ಅನ್ನುವಂತ ವೈರಸ್ ಏನಂತಂದ್ರೆ ಅದರದ್ದು ಡೆಲ್ಟಾ, ಒಮಿಕ್ರಾನ್, ಹೀಗೆ ಬೇರೆ ಬೇರೆ ಹೆಸರು ಕೇಳ್ತಾ ಇರ್ತೀವಲ್ವಾ, ವೈರಸ್ಸಿನ ಬೇರೆ ಬೇರೆ ವಿಧ. ಇನ್ನು ಹೈಬ್ರಿಡ್ ಇಮ್ಯುನಿಟಿ ಅಂತಂದ್ರೆ ಪ್ರೊಟೆಕ್ಷನ್ ಫ್ರಾಮ್ ಬೋತ್ ಗೆಟಿಂಗ್ ಇನ್ಫೆಕ್ಟೆಡ್ ಅಂಡ್ ಬೀಯಿಂಗ್ ವ್ಯಾಕ್ಸಿನೇಟೆಡ್. ಇನ್ಫೆಕ್ಟ್ ಆಗಿರುತ್ತೆ ಮತ್ತೆ ವ್ಯಾಕ್ಸಿನ್ ತಗೊಂಡಿರ್ತಾರೆ, ಎರಡೂ ಸೇರಿ ಜಾಸ್ತಿ ಪ್ರೊಟೆಕ್ಷನ್ ಬಂದಿರುತ್ತೆ ದೇಹಕ್ಕೆ. ಹೈಬ್ರಿಡ್ ಇಮ್ಯುನಿಟಿ ಅಂತ ಕರಿತೇವೆ. ಇಮ್ಯೂನ್ ಇವೇಸಿವ್. ಇಮ್ಯೂನ್ ಇವೇಸಿವ್ ಅಂತಂದ್ರೆ ಏಬಲ್ ಟು ಬೈಪಾಸ್ ಯುವರ್ ಬಾಡೀಸ್ ಡಿಫೆನ್ಸಸ್ ಲೈಕ್ ಆಂಟಿಬಾಡೀಸ್ ಮೋರ್ ಈಸಿಲಿ. ನಮ್ಮ ದೇಹದೊಳಗಡೆ ಡಿಫೆನ್ಸ್ ಸಿಸ್ಟಮ್ ಇದೆ, ಇಮ್ಯೂನ್ ಸಿಸ್ಟಮ್ ಇದೆ. ಆ ಆಂಟಿಬಾಡೀಸ್ ಅನ್ನ ಬೈಪಾಸ್ ಮಾಡುವಂತಹ ಒಂದು ಸಾಮರ್ಥ್ಯಕ್ಕೆ ಇಮ್ಯೂನ್ ಇವೇಸಿವ್ ಅಂತ ಕರೀತಾರೆ. ಈಗ ಒಂದೊಂದು ಸ್ಟೇಟ್ಮೆಂಟ್ ನೋಡಿ. ದ ಪ್ರೆಸೆಂಟ್ ಸರ್ಜ್ ಇನ್ ಕೋವಿಡ್-19 ಕೇಸಸ್ ಇನ್ ಇಂಡಿಯಾ ಲಾರ್ಜ್ಲಿ ಅಟ್ರಿಬ್ಯೂಟೆಡ್ ಟು ವೇರಿಯಂಟ್ಸ್ ಡೈರೆಕ್ಟ್ಲಿ ಡಿಸೆಂಡೆಂಟ್ ಫ್ರಮ್ ಡೆಲ್ಟಾ ಸ್ಟ್ರೇನ್. ಕೋವಿಡ್ನ ಡೆಲ್ಟಾ ಸ್ಟ್ರೇನು, ಡೆಲ್ಟಾ ಒಂದು ವೈರಸ್ ವಿಧದ ಮೂಲಕನೇ ಈಗ ಹೆಚ್ಚು ಕೇಸ್ ಬರ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇನ್ಕರೆಕ್ಟ್. ಯಾಕಂತಂದ್ರೆ ನೋ, ಕರೆಂಟ್ ಸರ್ಜಸ್ ಇನ್ ಇಂಡಿಯಾ ಮೇನ್ಲಿ ಕಾಸ್ಡ್ ಬೈ ನ್ಯೂವರ್ ಒಮಿಕ್ರಾನ್ ಸಬ್ ವೇರಿಯಂಟ್ಸ್. ಒಮಿಕ್ರಾನಿನ ಕೆಲವೊಂದು ಸಬ್ ವೇರಿಯಂಟ್ಗಳು, ಉಪವಿಧಗಳು ಇದೆ, ಅದರಿಂದಾಗಿ ಕೆಲವೊಂದು ಬರ್ತಾ ಇದೆ. JN, NB, LF ಇದೆಲ್ಲ ಉಪವಿಧಗಳು ವೈರಸ್ ಇಂದು. ಡೆಲ್ಟಾ ಸ್ಟ್ರೇನ್ ವಾಸ್ ಡಾಮಿನೆಂಟ್ ಮಚ್ ಅರ್ಲಿಯರ್. ನಾವು ಕೋವಿಡ್ ಫಸ್ಟ್ ವೇವ್, ಸೆಕೆಂಡ್ ವೇವ್ ಅಂತ ನೋಡಿದ್ವಲ್ವಾ, ಅವಾಗ ಡೆಲ್ಟಾ ಸ್ವಲ್ಪ ಜಾಸ್ತಿ ಇತ್ತು. The government currently advocates mass booster vaccination as a necessary preventive measure. ಅಂದ್ರೆ ಮುನ್ಸೂಚನಾ ಕಾರ್ಯವಾಗಿ ಸರ್ಕಾರ ಈಗ ಮತ್ತೆ ಮಾಸ್ ಬೂಸ್ಟರ್ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಕರೆಂಟ್ಲಿ ಅಡ್ವೊಕೇಟ್ಸ್ ಆ ರೀತಿ ಮಾಡಬೇಕು ಅಂತ ಇಲ್ಲಿ ಅಡ್ವೊಕೇಟ್ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇದು ಇನ್ಕರೆಕ್ಟ್ ನೋಡಿ. ವೈಲ್ ಬೂಸ್ಟರ್ಸ್ ಆರ್ ಅವೈಲೇಬಲ್ ಫಾರ್ ಎಲಿಜಿಬಲ್ ಇಂಡಿವಿಜುವಲ್ಸ್, ಯಾರಿಗೆ ಎಲಿಜಿಬಲ್ ಇದಾರೋ ಅವರಿಗೆ ಬೂಸ್ಟರ್ ಡೋಸ್ಗಳು ಅವೈಲೇಬಲ್ ಇದೆ, ಲಭ್ಯ ಇದೆ. The Indian government and medical bodies like ICMR, Indian Council of Medical Research, ಏನ್ ಹೇಳ್ತಾ ಇದೆ, ನಾಟ್ ಪುಷಿಂಗ್ ಫಾರ್ ಲಾರ್ಜ್ ಸ್ಕೇಲ್ ಮಾಸ್ ಬೂಸ್ಟರ್ ಪ್ರೋಗ್ರಾಮ್ ಫಾರ್ ಎವ್ರಿ ಒನ್ ರೈಟ್ ನೌ. ಎಲ್ರಿಗೂ ಈಗ ಮತ್ತೆ ಬೂಸ್ಟರ್ ಡೋಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಏನು ಅಂತ ದೊಡ್ಡ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ ರೈಟ್ ನೌ. ಎಸ್ಪೆಷಲಿ ಆಸ್ ಕೇಸಸ್ ಆರ್ ಜನರಲಿ ಮೈಲ್ಡ್. ಈಗ ಕಾಣಿಸ್ತಾ ಇರುವ ಕೇಸ್ಗಳು, ಬರ್ತಾ ಇರುವ ಕೇಸ್ಗಳಿದೆಯಲ್ವಾ, ಮೈಲ್ಡ್ ಆಗಿದೆ, ಎಷ್ಟೊಂದು ತೀವ್ರತೆಯನ್ನು ಹೊಂದಿಲ್ಲ. ಫೋಕಸ್ ಮೋರ್ ಆನ್ ವಲ್ನರೇಬಲ್ ಗ್ರೂಪ್ಸ್. ಹೀಗಾಗಿ ಸರ್ಕಾರ ಸ್ವಲ್ಪ ದುರ್ಬಲ ವರ್ಗದವ್ರ ಮೇಲೆ, ವಯಸ್ಸಾದವರು, ಚಿಕ್ಕ ಮಕ್ಕಳು ಅಥವಾ ಬೇರೆ ಬೇರೆ ರೋಗಗಳು ಇರೋವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ದ ಇಮ್ಯುನಿಟಿ ಫ್ರಮ್ ಇನಿಷಿಯಲ್ ವ್ಯಾಕ್ಸಿನ್ ಡೋಸಸ್ ಅಂಡ್ ಪ್ರಯರ್ ಇನ್ಫೆಕ್ಷನ್ ಟುಗೆದರ್ ಇಸ್ ಟರ್ಮ್ಡ್ ಆಸ್ ಹೈಬ್ರಿಡ್ ಇಮ್ಯುನಿಟಿ. ಕರೆಕ್ಟ್. ನಾವು ನೋಡಿದ್ದು ಹೈಬ್ರಿಡ್ ಇಮ್ಯುನಿಟಿ ಅಂತಂದ್ರೆ ಏನು, ಮೊದಲನೇ ಸಾರಿ ಏನು ಕೋವಿಡ್ ಬಂದಿರುತ್ತೆ, ಆವಾಗ ದೇಹದ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೆ. ಅದಾದ್ಮೇಲೆ ವ್ಯಾಕ್ಸಿನ್ ತೆಗೆದುಕೊಳ್ತೇವೆ, ಆವಾಗ ಸಹ ಮತ್ತೆ ದೇಹದೊಳಗಡೆ ಕೆಲವು ಬದಲಾವಣೆಗಳು ಆಗಿ ನಮ್ಮ ದೇಹ ಇನ್ನಷ್ಟು ಸದೃಢ ಆಗಿರುತ್ತೆ. ಅಂತಂದ್ರೆ ಒಂದ್ಸಾರಿ ಅದರಿಂದ ಪಾರಾಗಿ ಹೊರಗೆ ಬಂದ್ವಿ ಅಂತಂದ್ರೆ ಆಮೇಲೆ ಇದೇ ವೈರಸ್ ಮತ್ತೆ ಬಂದ್ರೆ ದೇಹ ಬೇಗ ಅದನ್ನ ನಿಭಾಯಿಸುತ್ತೆ. ವೆನ್ ಯು ಗೆಟ್ ಸಮ್ ಪ್ರೊಟೆಕ್ಷನ್ ಫ್ರಾಮ್ ಹ್ಯಾವಿಂಗ್ ಹ್ಯಾಡ್ ಕೋವಿಡ್-19 ಅಂಡ್ ಫ್ರಾಮ್ ಬೀಂಗ್ ವ್ಯಾಕ್ಸಿನೇಟೆಡ್, ಇಟ್ಸ್ ಕಾಲ್ಡ್ ಹೈಬ್ರಿಡ್ ಇಮ್ಯುನಿಟಿ. ದಿಸ್ ಆಫನ್ ಗಿವ್ ಸ್ಟ್ರಾಂಗ್ ಪ್ರೊಟೆಕ್ಷನ್. ಅಂತಂದ್ರೆ ಒಂದ್ಸಾರಿ ಬಂದಿರೋದ್ರಿಂದ ಅಥವಾ ಒಂದ್ಸಾರಿ ವ್ಯಾಕ್ಸಿನ್ ತೆಗೆದುಕೊಂಡಿರೋದ್ರಿಂದ ನಿಮ್ಗೆ ಹೈಬ್ರಿಡ್ ಇಮ್ಯುನಿಟಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓನ್ಲಿ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್.
ಮೊದಲನೇದು 2 ಇನ್ಕರೆಕ್ಟ್. ಇಲ್ಲಿ ನೋಡಿ ಮತ್ತೊಂದು ಕ್ವಶನ್ ಇದೆ. ದ ರೆಫರೆನ್ಸ್ ಟು ದಿ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್. ಎಕಾನಮಿ ಓದೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಅಲ್ಲಿ ಜಾಸ್ತಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ತೀರಾ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಪಾಸ್ ಮಾಡಿ ನೋಡಬಹುದು. ನಾವು ಮೊದಲು ಕೆಲವು ಕೀ ಟರ್ಮ್ಗಳನ್ನು ನೋಡೋಣ. IBC ಅಂತ ಹೇಳಿದ್ವಿ. IBC ಅಂತಂದ್ರೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್. ಈಗ ದಿವಾಳಿತನಕ್ಕೆ ಸಂಬಂಧಪಟ್ಟಂತ ಒಂದು ಕಾಯ್ದೆ, ಆ ಕಾನೂನು ಇದು. ಇಂಡಿಯಾಸ್ ಲಾ ಫಾರ್ ಕಂಪನೀಸ್ ಆರ್ ಪೀಪಲ್ ಕಾಂಟ್ ಪೇ ದರ್ ಡೆಪ್ಸ್. ಸಾಲವನ್ನ ತೀರ್ಸ್ಲಿಕ್ಕೆ ಆಗದೆ ಇರೋರಿಗೆ ಸಂಬಂಧಪಟ್ಟಿದ್ದು ಅಂತ ಕಾನೂನು. ಇಟ್ ಹೆಲ್ಪ್ ಸಾರ್ಟ್ ಔಟ್ ದರ್ ಮನಿ ಪ್ರಾಬ್ಲಮ್ಸ್. ಅವರ ಹಣಕಾಸಿನ ಸಮಸ್ಯೆಗಳನ್ನ ನಿಭಾಯಿಸಲಿಕ್ಕೆ ಈ ಒಂದು IBC ಯನ್ನ ಸ್ಥಾಪನೆ ಮಾಡಿದ್ರು. ಇನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಂದ್ರೆ ತೀರಿಸದ ಸಾಲಗಳು ಅಂತಂದ್ರೆ ಬ್ಯಾಡ್ ಲೋನ್ಸ್ ದಟ್ ಬ್ಯಾಂಕ್ಸ್ ಆರ್ ನಾಟ್ ಗೆಟಿಂಗ್ ಪೇಡ್ ಬ್ಯಾಕ್ ಫಾರ್. ಸಾಲ ತೆಗೆದುಕೊಂಡಿರ್ತಾರೆ ದೊಡ್ಡ ಮಟ್ಟದಲ್ಲಿ, ಅದನ್ನ ತೀರಿಸೋದೇ ಇಲ್ಲ, ವಾಪಸ್ ಮತ್ತೆ ಅದನ್ನ ಬ್ಯಾಂಕಿಗೆ ತಲುಪಿಸೋದೇ ಇಲ್ಲ. ಅದಕ್ಕೆ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೇವೆ. ಅನುತ್ಪಾದಕ ಆಸ್ತಿಗಳು ಅಂತ ಕೆಲವೊಂದು ಕಡೆ ಟರ್ಮ್ಗಳನ್ನು ನೀವು ಕೇಳಿರಬಹುದು. ಇನ್ನು NCLAT, ಇದೊಂದು ಸ್ಪೆಷಲ್ ಕೋರ್ಟ್ ದಟ್ ಹಿಯರ್ಸ್ ಅಪೀಲ್ಸ್ ಫಾರ್ IBC ಕೇಸಸ್. IBC ಲಾ ಇದೆಯಲ್ವಾ, ಇದಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನ ಪ್ರಕರಣಗಳನ್ನ ನಿಭಾಯಿಸೋದು ಈ NCLAT ಅಂತ. ಅದ್ರ ಬಗ್ಗೆ ನೋಡ್ತೇವೆ ಕೆಳಗಡೆ. ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತಂದ್ರೆ ಏನು? ಸಿಸ್ಟಮ್ ಟು ಫಿಕ್ಸ್ ಅ ಪ್ರಾಬ್ಲಮ್, ನಾಟ್ ಜಸ್ಟ್ ಕಲೆಕ್ಟ್ ಮನಿ. ಇಲ್ಲಿ ಇದರ IBC ಯ ರೆಸಲ್ಯೂಷನ್ ಮೆಕ್ಯಾನಿಸಮ್ ಏನಂತಂದ್ರೆ ಇಡೀ ಪ್ರಾಬ್ಲಮ್ ಅನ್ನ ಸರಿಯಾಗಿ ಮೂಲದಲ್ಲೇ ನಿವಾರಿಸೋದು ಹೊರತು ಜಸ್ಟ್ ಕಲೆಕ್ಟ್ ಮನಿಯನ್ನ ಸಂಗ್ರಹಿಸೋದು ಅಲ್ಲ. ಸ್ಟೇಟ್ಮೆಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ. ದ IBC ಅಲೋಸ್ ಕ್ರೆಡಿಟರ್ಸ್ ಟು ಇನಿಷಿಯೇಟ್ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್, thereby shifting the control of the company from debtors to creditors. ಇದು ಕರೆಕ್ಟ್ ನೋಡಿ. ಎಸ್, IBC ಚೇಂಜ್ ಥಿಂಗ್ಸ್. ಈ IBC ಕಾನೂನು ಬಂದಿರೋದ್ರಿಂದ ಕೆಲವು ಥಿಂಗ್ಸ್ ಗಳು ಚೇಂಜ್ ಆಗಿದೆ. ಇಫ್ ಅ ಕಂಪನಿ ಕಾಂಟ್ ಪೇ ಇಟ್ಸ್ ಡೆಪ್ಸ್, ತನ್ನ ಸಾಲವನ್ನ ತೀರ್ಸ್ಲಿಕ್ಕೆ ಆಗದೆ ಇದ್ರೆ, ದ ಪೀಪಲ್ ಇಟ್ ಓಸ್ ಮನಿ ಟು ಅಂತಂದ್ರೆ ಯಾರಿಗದು ಹಣ ಕೊಡಬೇಕಾಗಿರುತ್ತೋ ಕ್ರೆಡಿಟರ್ಸ್ ಕ್ಯಾನ್ ಸ್ಟಾರ್ಟ್ ಅ ಪ್ರೊಸೆಸ್. ಅವರು ಒಂದು ಹೊಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಬಹುದು. ದಿಸ್ ಆಫನ್ ಮೀನ್ಸ್ ಓಲ್ಡ್ ಓನರ್ಸ್ ಲೂಸ್ ಕಂಟ್ರೋಲ್. ಆ ಹಳೆ ಓನರ್ಗಳ ಮೇಲಿನ ಕಂಟ್ರೋಲ್ ಈಗ ತಪ್ಪು ಹೋಗ್ಬಿಡುತ್ತೆ. ಅಂಡ್ ನ್ಯೂ ಟೀಮ್ ಟೇಕ್ಸ್ ಓವರ್ ಟು ಟ್ರೈ ಅಂಡ್ ಫಿಕ್ಸ್ ದಿ ಕಂಪನಿ. ಅಂದ್ರೆ ಈಗ ಸಿಂಪಲ್ ಆಗಿ ಒಂದು ಕಂಪನಿ ಸಾಲ ತೆಗೆದುಕೊಂಡಿರುತ್ತೆ, ತೀರ್ಸ್ಲಿಕ್ಕೆ ಆಗೋದಿಲ್ಲ. ಹೊಸ ಒಂದು ಕಂಪನಿ ಬಂದು ಇದರ ಮಾಲೀಕತ್ವವನ್ನು ವಹಿಸಿಕೊಂಡು ಇದನ್ನ ಹರಾಜಿಗೆ ಹಾಕೋದು, ಆ ರೀತಿ ಬೇರೆ ಬೇರೆ ಪ್ರಯತ್ನಗಳ ಮೂಲಕ ಹಣವನ್ನು ಗಳಿಸಲಿಕ್ಕೆ ನೋಡುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕಾನಮಿಲಿ ಓದ್ತೀರಿ. ರಿಯಲೈಸೇಷನ್ ಅಂಡರ್ IBC ಹ್ಯಾಸ್ ಬೀನ್ consistently below the fair value assets, indicating poor performance of the resolution mechanism. ಇದು ಇನ್ಕರೆಕ್ಟ್ ನೋಡಿ. ದಿಸ್ ಕ್ಲೇಮ್ಸ್ ರಿಕವರೀಸ್ ಆರ್ ಆಲ್ವೇಸ್ ಲೋ. ಈ ಕ್ಲೇಮ್ ಏನ್ ಹೇಳ್ತಾ ಇದೆ ಅಂತಂದ್ರೆ ರಿಕವರಿ ಯಾವಾಗಲೂ ಲೋ ಇರುತ್ತೆ ಅಂತ ಹೇಳ್ತಾ ಇದೆ. ಮೀನಿಂಗ್ ದ ಸಿಸ್ಟಮ್ ವರ್ಕ್ ಬ್ಯಾಡ್ಲಿ. ಆಕ್ಚುಲಿ ನೋಡಿ, IBC ಇಂದ IBC ಹ್ಯಾಸ್ ಹೆಲ್ಪ್ಡ್ ರಿಕವರ್ ಮೋರ್ ಮನಿ ದೆನ್ ವಾಟ್ ಅಸೆಟ್ ವುಡ್ ಫೆಚ್ ಇಫ್ ಸಿಂಪ್ಲಿ ಸೋಲ್ಡ್ ಆಫ್ ಕ್ವಿಕ್ಲಿ. ಈಗ ಅದನ್ನ ಡೈರೆಕ್ಟ್ ಆಗಿ ಸೋಲ್ಡ್ ಮಾಡ್ಬಿಟ್ರೆ ಅಂತಂದ್ರೆ ಮಾರಾಟ ಮಾಡ್ಬಿಟ್ರೆ ಎಷ್ಟು ಹಣ ಬರ್ತಾ ಇತ್ತೋ ಅದಕ್ಕಿಂತ ಹೆಚ್ಚು ಹಣವನ್ನ IBC ಮೂಲಕ ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಅಂಡ್ ಅ ಗುಡ್ ಪರ್ಸೆಂಟೇಜ್ ಆಫ್ ದರ್ ಫೇರ್ ವ್ಯಾಲ್ಯೂ ಇಟ್ಸ್ ಸೀನ್ ಆಸ್ ಇಂಪ್ರೂವಿಂಗ್ ರಿಕವರೀಸ್, ನಾಟ್ ಶೋವಿಂಗ್ ಪುವರ್ ಪರ್ಫಾರ್ಮೆನ್ಸ್. ನೀವು ಇಲ್ಲಿ ಎಲ್ಲವನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರಬಹುದು. IBC ಅಂತಂದ್ರೆ ದಿವಾಳಿತನಕ್ಕೆ ಸಂಬಂಧಪಟ್ಟಂತ ಒಂದು ಕಾಯ್ದೆ. ಆ ಕಾಯ್ದೆ ಮೂಲಕ ಈಗ ಮೊದಲು ಯಾರಿಗೆ ಹಣಕಾಸಿನ ಬಿಕ್ಕಟ್ಟಿರುತ್ತೋ, ಯಾರಿಗೆ ಸಾಲವನ್ನ ತೀರಿಸಲಿಕ್ಕೆ ಆಗ್ತಾ ಇರಲ್ವೋ ಅದಕ್ಕೆ ಸಂಬಂಧಪಟ್ಟ ಕೆಲವು ಕ್ರಮಗಳನ್ನು ಅದು ಕೈಗೊಳ್ಳುತ್ತೆ. ಇದರಿಂದಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗ್ತಾ ಇದೆ. ಇಷ್ಟನ್ನ ಮಾತ್ರ ನೆನಪಿಟ್ಕೊಳ್ಳಿ, ಇದು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಬಗ್ಗೆ ಇರುವಂತಹ ಕೆಲವು ತೊಡಕುಗಳನ್ನ, ಸಮಸ್ಯೆಗಳನ್ನ ಅದೆಲ್ಲ ನೀವು ಎಕಾನಮಿಲಿ ಡೀಟೇಲ್ ಆಗಿ ಕಲಿತೀರಿ. ದ ನ್ಯಾಷನಲ್ ಕಂಪನಿ ಲಾ ಅಪೆಲೇಟ್ ಟ್ರಿಬ್ಯುನಲ್, NCLAT ಅಂತ ಹೇಳಿದ್ವಲ್ವ ಅವಾಗ, ಇದೇನು ಹ್ಯಾಸ್ ಕ್ಲಾರಿಫೈಡ್ ದಟ್ IBC ಇಸ್ ನಾಟ್ ಅ ಡೆಪ್ಟ್ ರಿಕವರಿ ಮೆಕ್ಯಾನಿಸಮ್ ಬಟ್ ಅ ರೆಸಲ್ಯೂಷನ್ ಫ್ರೇಮ್ವರ್ಕ್. ಇದು ಸಹ ಕರೆಕ್ಟ್. ಅಂತಂದ್ರೆ NCLAT ಏನ್ ಹೇಳ್ತಾ ಇದೆ, IBC's ಮೇನ್ ಗೋಲ್ ಇಸ್ ಟು ಟ್ರೈ ಅಂಡ್ ಸೇವ್ ಸ್ಟ್ರಗಲಿಂಗ್ ಕಂಪನೀಸ್. ಕಷ್ಟಪಡ್ತಾ ಇರುವ ಕಂಪನಿಗಳನ್ನ ಸೇವ್ ಮಾಡೋದು ಇದರ ಒಂದು ಮುಖ್ಯವಾದ ಉದ್ದೇಶ. ಆರ್ ಫೈಂಡ್ ಅ ಸೊಲ್ಯೂಷನ್ ಫಾರ್ ದೆಮ್, ಅವರಿಗೆ ಬೇರೆ ಬೇರೆ ಪರಿಹಾರಗಳನ್ನ ಒದಗಿಸೋದು. ನಾಟ್ ಜಸ್ಟ್ ಟು ಹೆಲ್ಪ್ ಬ್ಯಾಂಕ್ಸ್ ಗೆಟ್ ದರ್ ಮನಿ ಬ್ಯಾಕ್. ಜಸ್ಟ್ ಬ್ಯಾಂಕ್ಗಳಿಗೆ ಸಾಲ ಬರ್ತಾ ಇರಲ್ಲ, ತೀರಿಸ್ತಾ ಇರಲ್ಲ ಆ ಸಾಲ ತೆಗೆದುಕೊಂಡವರು, ಅವರಿಗೆ ಹೆಲ್ಪ್ ಮಾಡೋದು ಮಾತ್ರ ಅಲ್ಲ, ಸಮಸ್ಯೆಯನ್ನೇ ಮೂಲದಲ್ಲಿ ನಿವಾರಿಸೋದು ಇದರ ಉದ್ದೇಶ. ಗೆಟಿಂಗ್ ಮನಿ ಬ್ಯಾಕ್ ಇಸ್ ಅ ಪಾರ್ಟ್ ಆಫ್ ಇಟ್. ಹಣವನ್ನ ಪಡೆದುಕೊಳ್ಳೋದು ಒಂದು ಭಾಗ ಅಷ್ಟೇ, ಬಟ್ ನಾಟ್ ದಿ ಓನ್ಲಿ ಏಮ್. ಅದೇ ಮುಖ್ಯವಾದ ಉದ್ದೇಶ ಅಲ್ಲ. IBC has had no significant impact on the overall level of non-performing asset in Indian banking sector. ಇದೇನು ಕರೆಕ್ಟ್ ಅಲ್ವಾ? NPAಗಳ ಮೇಲೂ ಸಹ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇದು. ಹಾಗಾಗಿ ಇದರಿಂದ ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ NPA ಮೇಲೆ ಅಂತಂದ್ರೆ ತಪ್ಪಾಗುತ್ತೆ ಅದು. ಬಿಫೋರ್ IBC, ಬ್ಯಾಂಕ್ಸ್ ಹ್ಯಾಡ್ ಹ್ಯೂಜ್ ಅಮೌಂಟ್ ಆಫ್ ಬ್ಯಾಡ್ ಲೋನ್ಸ್.
ತುಂಬಾ ತೀರಿಸಲಾಗದ ಸಾಲಗಳಿತ್ತು. ಅದೆಲ್ಲ ಈಗ ನೋಡಿ, ಸಿನ್ಸ್ IBC ದೇರ್ ಹ್ಯಾಸ್ ಬಿನ್ ಅ ಬಿಗ್ ಡ್ರಾಪ್ ಇನ್ NPA. IBC ಬಂದ ಮೇಲೆ ಆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳ ಒಂದು ಪ್ರಮಾಣದಲ್ಲಿ ಇಳಿತ ಕಂಡು ಬಂದಿದೆ ಇನ್ ಇಂಡಿಯನ್ ಬ್ಯಾಂಕ್ಸ್. IBC is considered a major reason for this improvement. So saying no significant impact is wrong. ಹಾಗಾಗಿ ಯಾವುದೇ ಪರಿಣಾಮನೇ ಆಗಿಲ್ಲ ಅನ್ನೋದು ತಪ್ಪು. ಇದು ಹಾಗಾಗಿ ಮುಖ್ಯವಾಗಿ ಎಷ್ಟಾಗಿದೆ ಕರೆಕ್ಟ್ ಇರೋದು? 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, 2 ರಾಂಗ್ ಇದೆ. ಲಾಸ್ಟ್ ಇದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗಿರಬಹುದು, ಆದ್ರೆ IBC ಕೆಲವು ಅದು ಬ್ಯಾಡ್ ಲೋನ್ಗಳಿಗೆ ಸಂಬಂಧಪಟ್ಟಿದ್ದು. ಈ ರೀತಿ ಎಷ್ಟನ್ನ ಈಗ ನೆನಪಿಟ್ಕೊಳ್ಳಿ, ಎಕಾನಮಿ ಓದ್ಬೇಕಾದ್ರೆ ಚೆನ್ನಾಗಿ ನೋಡ್ಕೊಳ್ತೀರಿ. ಎಕಾನಮಿ ಓದ್ದವರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ. ಇನ್ನು ಇವತ್ತಿನ ವೊಕ್ಯಾಬುಲರಿ ನೋಡೋಣ. ದ ಇನ್ಫ್ಯಾಮಿ ಆಫ್ ದಿ ಥೀಫ್. ಇನ್ಫ್ಯಾಮಿ ಅಂತಂದ್ರೆ ಕುಪ್ರಸಿದ್ಧಿ, ದುಷ್ಖ್ಯಾತಿ. ಒಳ್ಳೆ ಕೆಲಸಗಳಿಗೆ ಖ್ಯಾತಿಯಾಗಿರೋದಲ್ಲ, ಕೆಟ್ಟ ಕೆಲಸಗಳಿಗೆ ಹೆಸರುವಾಸಿಯಾಗಿರೋದು. ಒಬ್ಬ ಕಳ್ಳ ಅಂತಹ ಕೆಲಸಗಳಿಗೆ ಹೆಸರುವಾಸಿಯಾಗಿದ್ದ. ಸ್ಪ್ರೆಡ್ ಅಕ್ರಾಸ್ ದಿ ವಿಲೇಜ್ ಬಿಕಾಸ್ ಆಫ್ ಇಸ್ ಕನ್ನಿಂಗ್ ಟ್ರಿಕ್ಸ್. ಕನ್ನಿಂಗ್ ಅಂತಂದ್ರೆ ಚತುರ ಅಂತಂದ್ರೆ, ಈಗ ಚತುರ ಅಂತಂದ್ರೆ ಒಳ್ಳೆ ರೀತಿ ಅಲ್ಲ, ಮೋಸ ಮಾಡೋದ್ರಲ್ಲಿ ಬಹಳ ಚೆನ್ನಾಗಿ ಅವನ ತಲೆ ಓಡ್ತಾ ಇತ್ತು, ಧೂರ್ತ ಅಂತ ಹೇಳ್ತಾರೆ. ದೇರ್ ವಾಸ್ ನೋ ಲೆಟ್ ಅಪ್ ಇನ್ ಹಿಸ್ ಆಕ್ಟಿವಿಟೀಸ್. ಲೆಟ್ ಅಪ್ ಅಂತಂದ್ರೆ ಪಾಸ್, ಬ್ರೇಕ್. ಅವನ ಕೆಲಸದಲ್ಲಿ ವಿರಾಮನೇ ಇರ್ತಾ ಇರ್ಲಿಲ್ಲ, ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು. ಕಳ್ಳ ಅಲ್ವಾ ಅವನು, ಅದನ್ನ ಕಳ್ತನ ಮಾಡ್ತಾನೆ ಇರ್ತಿದ್ದ. ಅಂಡ್ ಹಿ ಇವನ್ ಟ್ರೈಡ್ ಟು ಫಾಬ್ ಆಫ್ ಸ್ಟೋಲನ್ ಗೂಡ್ಸ್ ಆಸ್ ಗಿಫ್ಟ್. ಮತ್ತೆ ಅವನು ಕದ್ದಿರೋ ವಸ್ತುಗಳನ್ನ ಫಾಬ್ ಆಫ್ ಅಂತಂದ್ರೆ ಮಿಸ್ಲೀಡ್ ಮಾಡೋದು, ಟ್ರಿಕ್ ಮೂಡ್. ಟ್ರಿಕ್ ಅಂತಂದ್ರೆ ಕದ್ದಿರೋದನ್ನ ಗಿಫ್ಟ್ ರೀತಿ ಬೇರೆಯವರಿಗೆ ಕೊಡೋದು, ಆ ರೀತಿ ಮೋಸ ಮಾಡ್ತಾ ಇದ್ದ. ಒನ್ ಡೇ ಫಿಯಸ್ಟಿ ಓಲ್ಡ್ ವುಮೆನ್. ಫಿಯಸ್ಟಿ ಅಂತಂದ್ರೆ ಬ್ರೇವ್ ಅಂಡ್ ಎನರ್ಜೆಟಿಕ್, ಧೈರ್ಯವಂತ, ಉತ್ಸಾಹಿಯಾದಂತ ಒಬ್ಬ ಮಹಿಳೆ, ವಯಸ್ಸಾದ ಮಹಿಳೆ, ಕಾಟ್ ಹಿಮ್ ರೆಡ್ ಹ್ಯಾಂಡೆಡ್ ಅಂಡ್ ಶೌಟೆಡ್ ಫಾರ್ ಹೆಲ್ಪ್. ಅವನ್ನ ಹಿಡ್ಕೊಂಡು ಸಹಾಯಕ್ಕಾಗಿ ಬೇರೆಯವರನ್ನ ಕರೆದ್ಲು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಯಾವುದೇ ಸಲಹೆ, ಸೂಚನೆ, ಅಭಿಪ್ರಾಯ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದು ಪಾಂಚಜನ್ಯ IAS.